सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ओम ह्रीं दुं दुर्गाये नमः। ओम ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇದೇ ಜೂನ್ 21ನೇ ತಾರೀಕಿಗೆ ಕುಜಗ್ರಹ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಸದ್ಯಕ್ಕೆ ಇವಾಗ ಮಂಗಳ ಗ್ರಹ ಮೇಷ ರಾಶಿಯಲ್ಲಿ ಅಂದ್ರೆ ಸ್ವಕ್ಷೇತ್ರದಲ್ಲಿ ಇದ್ದಾನೆ, ತನ್ನದೇ ಆದ ಮನೆಯಲ್ಲಿದ್ದಾನೆ. ಶುಭವನ್ನ ಕೊಡ್ತಾ ಇದ್ದಾನೆ. ಕೆಲವು ರಾಶಿಗಳಿಗೆ ಶುಭ, ಕೆಲವು ರಾಶಿಗಳಿಗೆ ಅಶುಭ ಫಲ ಕೊಡ್ತಾ ಇದ್ದಾನೆ. ನೆಕ್ಸ್ಟ್ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ 21ನೇ ತಾರೀಕು. ವೃಷಭ ರಾಶಿಗೆ ಪ್ರವೇಶ ಮಾಡಿದ ಮಂಗಳ ಗ್ರಹ ಎಲ್ಲಿವರೆಗೂ ಇರ್ತಾನೆ ಅದೇ ರಾಶಿಯಲ್ಲಿ ಅಂತಂದ್ರೆ ಆಗಸ್ಟ್ 2ನೇ ತಾರೀಕುವರೆಗೂ ಇರ್ತಾನೆ. ಅಂದ್ರೆ 43 ದಿನಗಳು ಅದೇ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಈ 43 ದಿನಗಳವರೆಗೂ ಕೂಡ ಕುಜನ ಪ್ರಭಾವ ವೃಷಭ ರಾಶಿಯ ಮೇಲೂ ಇರುತ್ತೆ, ಇತರ ಗ್ರಹಗಳ ಮೇಲೂ ಇರುತ್ತೆ, ಕೆಲವು ಇತರ ರಾಶಿಗಳ ಮೇಲೂ ಇರುತ್ತೆ. ಕೆಲವು ರಾಶಿಗಳಿಗೆ ಕುಜ ಶುಭ ಫಲ ಕೊಡ್ತಾನೆ, ಕೆಲವು ರಾಶಿಗಳಿಗೆ ಸ್ವಲ್ಪ ಅಶುಭ ಫಲ ಕೊಡ್ತಾನೆ. ಪರ್ಟಿಕ್ಯುಲರ್ ಆಗಿ ಕುಜ ಏನ್ ಫಲ ಕೊಡ್ತಾನೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷ ರಾಶಿಯವರಿಗೆ ನೋಡಿ, ಈಗ ಸದ್ಯಕ್ಕೆ ನಿಮ್ ರಾಶಿನಲ್ಲೇ ಇರೋದ್ರಿಂದ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ಈಗ ನಿಮ್ಗೆ 21ನೇ ತಾರೀಕಿಗೆ ಮಂಗಳ ಗ್ರಹ ದ್ವಿತೀಯ ಭಾವಕ್ಕೆ ಹೋಗ್ತಾನೆ. ದ್ವಿತೀಯ ಅನ್ನೋದು ನಿಮ್ಮ ಕುಟುಂಬ, ಹಾಗೆ ನಿಮ್ಮ ಮಾತು, ನಿಮ್ಮ ಹಣ. ಅಂದ್ರೆ ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ತೊಂದರೆ ಬರಲ್ಲ, ಯಾಕಂದ್ರೆ ನಿಮ್ಮ ರಾಶ್ಯಾಧಿಪತಿ ಆದಾಗ ಅವನು ನಿಮ್ಗೆ ಯೋಗಕಾರಕನಾಗ್ತಾನೆ. ಯಾವಾಗ ಯೋಗಕಾರಕ ಶುಭ ಸ್ಥಾನಕ್ಕೆ ಹೋಗ್ತಾನೆ, ಶುಭ ಫಲವನ್ನೇ ಕೊಡ್ತಾನೆ. ಇವಾಗ ನಿಮ್ಗೆ ಯೋಗಕಾರಕನಾಗಿ ಮಂಗಳ ಗ್ರಹ ಶುಭ ಸ್ಥಾನಕ್ಕೆ ಹೋಗೋದ್ರಿಂದ ಶುಭ ಫಲ ಕೊಡ್ತಾನೆ. ಆದ್ರೆ ಮಂಗಳನಿಗೆ ಕೆಲವು ಗುಣ ಇದೆ, ಅಂದ್ರೆ ಅವನದೇ ಆದಂತಹ ಕೆಲವು ಸ್ವಭಾವಗಳಿದೆ ಅಲ್ವಾ, ಆ ಸ್ವಭಾವ ಸ್ವಲ್ಪ ಅಶುಭ ಫಲವನ್ನ ಉಂಟು ಮಾಡುತ್ತೆ. ಯಾವ ವಿಷಯದಲ್ಲಿ ಅಂದ್ರೆ ನೋಡಿ, ಕುಟುಂಬ ಸ್ಥಾನದಲ್ಲಿ ಮಂಗಳ ಪ್ರವೇಶ ಮಾಡೋದ್ರಿಂದ 21ನೇ ತಾರೀಕು ಮೇಲೆ ನಿಮ್ಮ ಕುಟುಂಬದ ವಾತಾವರಣ ಸ್ವಲ್ಪ ಚೇಂಜಸ್ ಆಗುತ್ತೆ. ಅಂದ್ರೆ ಸಣ್ಣ ಪುಟ್ಟ ಮಾತಿಗೂ ಕಿರಿಕಿರಿ ಆಗೋದು, ಸ್ವಲ್ಪ ಜಗಳ, ಸಣ್ಣ ಪುಟ್ಟ ವಾದ ವಿವಾದಗಳು ಮನೆಯಲ್ಲಿ ಆಗುವಂಥದ್ದು, ಈ ತರದ್ದೆಲ್ಲ ಆಗೋದಕ್ಕೆ ಶುರು ಆಗುತ್ತೆ. ಮಾತಿನಿಂದ ಸ್ವಲ್ಪ ನಿಷ್ಠೂರ ಮಾಡ್ಕೊಳಕ್ ಶುರು ಮಾಡ್ತೀರಾ. ಯಾಕಂದ್ರೆ 2ನೇ ಮನೆಯಲ್ಲಿರೋ ಕುಜನ್ ಮೇಲೆ ಶನಿ ದೃಷ್ಟಿನೂ ಇರುತ್ತೆ. ಯಾಕಂದ್ರೆ ಯಾವ ಮನೇಲಿ ಯಾವ ಗ್ರಹ ಇದ್ದಾನೆ ಅನ್ನೋದು ಎಷ್ಟು ಇಂಪಾರ್ಟೆಂಟೋ, ಆ ಗ್ರಹದ ಮೇಲೆ ಯಾವ ಗ್ರಹದ ದೃಷ್ಟಿ ಇದೆ ಅನ್ನೋದು ಇಂಪಾರ್ಟೆಂಟ್. ಇವಾಗ ಕುಜನ್ ಮೇಲೆ ಶನಿ ದೃಷ್ಟಿ ಇರೋದ್ರಿಂದ ಅವನೇನ್ ಮಾಡ್ತಾನೆ, ಮಾತಿನಿಂದ ಕೆಲವು ಸಂಬಂಧಗಳಲ್ಲಿ ತೊಂದರೆಗಳಾಗೋ ತರ ಮಾಡ್ತಾನೆ. 43 ದಿನ ಈ ಪ್ರಭಾವ ಇರುತ್ತೆ, ಒಂದಿನ 2 ದಿನ ಅಲ್ಲ. ಹಂಗಂದ್ರೆ 43 ದಿನನೂ ಬಾಯಿಗೆ ಬೀಗ ಹಾಕೊಂಡಿರ್ಬೇಕಾ ಅಂತ ಕೇಳ್ಬೇಡಿ. ಅನವಶ್ಯಕವಾದ ವಾದ ವಿವಾದಗಳಲ್ಲಿ ನೀವಿರ್ಬೇಡಿ ಅಷ್ಟೇ. ಮನೇಲಾದ್ರೂ ಅಷ್ಟೇ, ಏನೋ ಸುಮ್ಮನೆ ಕೋಪ ಮಾಡ್ಕೋತಾ ಇದಾರೆ, ಏನೋ ಕಿರಿಕ್ ಮಾಡ್ತಾ ಇದಾರೆ ಅಂತ ಅನ್ಸಿದ್ರೆ ನೀವೇ ಸುಮ್ನಾಗ್ಬಿಡಿ. ಯಾಕಂದ್ರೆ ನಿಮ್ಮ ನಾಲಿಗೆ ಸುಮ್ನೆ ಇರಲ್ಲ. ವಾಕ್ಸ್ಥಾನದಲ್ಲಿ ಕುಜ ಇದ್ರೆ ನೇರ ಮಾತು, ಕೋಪದಿಂದ ಆತುರ ಪಟ್ಟು ಬಾಯಿಗೆ ಬಂದ ಹಾಗೆ ಮಾತಾಡೋ ತರ ಆಗ್ಬಿಡತ್ತೆ. ಈ ಮಾತಿಂದ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರು ಅವ್ರು ಯಾರೇ ಆಗಿದ್ರು ಅಷ್ಟೇ ನಿಮ್ಮ ಜೊತೆ ಮನಸ್ತಾಪಗಳಾಗೋದು, ಮಾತು ಬಿಡೋದು, ಈ ತರದ್ದೆಲ್ಲ ಆಗತ್ತೆ. ಈ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ ಮೇಷರಾಶಿಯವರು. ಹಾಗೆ ಇದು ಬೇರೆ ವಿಚಾರಗಳಲ್ಲೂ ಅನ್ವಯ ಆಗತ್ತೆ. ಅಂದ್ರೆ ಗೊತ್ತಾಗದೆ ಏನೇನೋ ಮಾತಾಡ್ಬಿಡೋದು, ಮಿಸ್ಟೇಕ್ ಆಗ್ಬಿಡೋದು, ಆಮೇಲೆ ಸಾರಿ ಕೇಳೋದು, ಈ ತರ ನಿಮ್ಗೆ ಆಫೀಸಲ್ಲೂ ಆಗ್ಬಹುದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೂ ಕೂಡ ಆಗ್ಬಹುದು. ಯಾಕಂದ್ರೆ 2ನೇ ಮನೆ ಅನ್ನೋದು ವಾಕ್ಸ್ಥಾನ ಆಗಿರುತ್ತೆ. ಅಲ್ಲಿ ಕುಜ ಬಂದ ಅಂತಂದ್ರೆ ಅಂದ್ರೆ ನಾಲಿಗೆ ಹಿಡಿತದಲ್ಲಿಲ್ಲ ಅಂತ ಹೇಳ್ತಾರಲ್ವಾ, ನೀವು ಅಲ್ಲದೆ ಇರೋವಂತ, ನೀವು ಆ ರೀತಿ ಮಾತಾಡೋವಂತ ವ್ಯಕ್ತಿನೆಲ್ಲ ಆದ್ರೂ ಕೂಡ ಆ ಕ್ಷಣಕ್ಕೇನೋ ಕೋಪ ಮಾಡ್ಕೊಂಡು ಮಾತಾಡ್ಬಿಡ್ತೀರಾ, ಆ ಕ್ಷಣಕ್ಕೇನೋ ಆತ್ರಪಟ್ಟು ಮಾತಾಡ್ಬಿಡ್ತೀರಾ. ಕೆಲವ್ರನ್ನ ಏನ್ ಕೇಳ್ಬೇಕು ಅಂತ ಗೊತ್ತಾಗಲ್ಲ, ಇನ್ನೇನೋ ಕೇಳ್ಬಿಡ್ತೀರಾ. ಹಿಂಗಾಗತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಯಾಕಂದ್ರೆ ಇಲ್ಲಿ ಶನಿ ಕುತ್ಕೊಂಡ್ಬಿಟ್ಟಿದಾನಲ್ಲ, ಬಾಧಕಾಧಿಪತಿ ನಿಮ್ಗೆ, ಅವನು ನೋಡ್ತಾ ಇದ್ದಾನಲ್ಲ, ಏನೋ ಮಾತಿಂದನೇ ಪ್ರಾಬ್ಲಮ್, ನಾನು ಏನ್ ಮಾತಾಡಿದ್ರು ಪ್ರಾಬ್ಲಮ್ ಆಗ್ತಾ ಇದೆ ಅಂತಾರಲ್ವಾ, ಈ ಪ್ರಾಬ್ಲಮ್ ಈ ಟೈಮಲ್ಲಿ ಆಗುತ್ತೆ ನೋಡಿ 43 ದಿನಗಳವರೆಗೆ. ದುಡ್ಡಿನ ವಿಷಯದಲ್ಲಿ ತೊಂದರೆ ಅಂತ ಏನಿಲ್ಲ, ನಿಮ್ಗೆ ದುಡ್ಡು ಬರ್ತಾ ಇರತ್ತೆ, ನಿಮ್ ಕೆಲ್ಸಕ್ಕೆ ಏನ್ ಪ್ರಾಬ್ಲಮ್ ಕೊಡಲ್ಲ ಕುಜ. ಆದ್ರೆ ನೀವು ಬೇರೆಯವ್ರಿಗೆ ದುಡ್ಡು ಕೊಟ್ರೆ ಬರಲ್ಲ ವಾಪಸ್ಸು. ಯಾರಾದ್ರೂ ಬಂದು ನಿಮ್ಮ ಹತ್ರ ದುಡ್ಡು ಕೇಳ್ತಾರೆ, ಬಟ್ ಕೊಡಕ್ ಹೋಗ್ಬೇಡಿ. ಇವಾಗ ಮಾತಿಂದ ಆಗುವಂತ ಪ್ರಾಬ್ಲಮ್ಗಳಿಗೆ ಏನ್ ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ. ಮಂಗಳನಿಗೆ ಪರಿಹಾರ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಈ 43 ದಿನದವರೆಗೆ ಏನ್ ಮಾಡ್ಬೇಕು, ಪ್ರತಿ ಮಂಗಳವಾರ ತೊಗರಿಬೇಳೆ ದಾನ ಕೊಡ್ಬೇಕು. ಸುಬ್ರಹ್ಮಣ್ಯ ಕರಾವಲಂಬಂ ಈ ಮಂತ್ರನ ನಿಮ್ಗೆ ಗೂಗಲ್ ಅಲ್ಲಿ ಸಿಗುತ್ತೆ, ಈ ಮಂತ್ರನ ಡೈಲಿ ಹೇಳ್ಕೊಳ್ಳಿ.
ಮತ್ತೆ ವಾಕ್ಸ್ಥಾನಾಧಿಪತಿ ಯಾರು ನಿಮ್ಗೆ? ಶುಕ್ರ ಗ್ರಹ ಅಲ್ವಾ? ಶುಕ್ರನಿಗೆ ಪರಿಹಾರಾರ್ಥವಾಗಿ ಪ್ರತಿ ಶುಕ್ರವಾರ ಅವರೆಕಾಳು ದಾನ ಕೊಡಿ. ಸಾಧ್ಯವಾದ್ರೆ ನಿಮಗೆ ಸಮಯ ಇದ್ರೆ ಡೈಲಿ ವಿಷ್ಣು ಸಹಸ್ರನಾಮ ಮಂತ್ರ ಕೇಳಿಸ್ಕೊಳ್ಳಿ. ಇದು ನಿಮ್ಮ ಬ್ರೈನ್ ಅನ್ನ ಚುರುಕ್ ಮಾಡುತ್ತೆ. ಯಾವ ಟೈಮಲ್ಲಿ ನಾನು ಮಾತಾಡ್ಬೇಕು, ಯಾವ ಟೈಮಲ್ಲಿ ಮಾತಾಡಬಾರ್ದು, ಎಷ್ಟು ಮಾತಾಡ್ಬೇಕು, ಯಾರ ಜೊತೆ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು, ಈ ಎಲ್ಲಾ ತಿಳುವಳಿಕೆ ಕೂಡ ಬರುತ್ತೆ. ಇದಿಷ್ಟು ಪರಿಹಾರ ಮಾಡ್ಕೊಂಡ್ರೆ 43 ಡೇಸ್ ಅಲ್ಲಿ ಆಗುವಂತಹ ತೊಂದರೆಗಳು, ಸಮಸ್ಯೆಗಳು ಇದನ್ನ ಒಂದು 75 ಇಂದ 80% ನೀವು ಕಮ್ಮಿ ಮಾಡ್ಕೊಂಡ್ಬಿಡ್ಬೋದು ಈ ಪರಿಹಾರ ಮಾಡ್ಕೊಂಡ್ರೆ. ಸೊ ಇದೊಂದು ಪರಿಹಾರವನ್ನ ಮಾಡ್ಕೊಳ್ಳಿ, ಏನೂ ಆಗಲ್ಲ, ಒಳ್ಳೇದಾಗುತ್ತೆ. ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ ಮಂಗಳ ಗ್ರಹ, ವ್ಯಯಾಧಿಪತಿಯಾಗಿ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ. ವ್ಯಯ ಅಂದ್ರೇನು? ಖರ್ಚು ಶುರುವಾಗತ್ತೆ ನೋಡಿ. 21ನೇ ತಾರೀಕಿಂದ ಖರ್ಚುಗಳು. ಸುಮ್ನೆ ಹೊರಗಡೆ ಹೋಗಿ ಬರ್ತೀರಾ, ಅಲ್ಲೊಂದಿಷ್ಟು ಖರ್ಚಾಗಿ ಬಂದ್ಬಿಡುತ್ತೆ. ಸುಮ್ನೆ ಶಾಪಿಂಗ್ ಅಂತ ಫ್ರೆಂಡ್ಸ್ ಜೊತೆ ಹೋದ್ರು ಕೂಡ ಅವ್ರಿಗಿಂತ ಜಾಸ್ತಿ ನೀವೇ ಖರ್ಚು ಮಾಡಿ ಬಂದ್ಬಿಡ್ತೀರಾ. ಹಾಗಾಗಿ ವಿಪರೀತ ಖರ್ಚುಗಳಾಗತ್ತೆ. ಖರ್ಚನ್ನ ಹಿಡ್ತಾನೆ ಮಾಡಕ್ ಆಗಲ್ಲ ನಿಮ್ಗೆ. ಅಯ್ಯೋ ನಾನು ಇಷ್ಟೊಂದು ಖರ್ಚು ಮಾಡ್ಬಿಡ್ನಾ, ಹೆಂಗಾಯ್ತು, ಈ ತರ ಹಿಂಗ ಅನ್ಸುತ್ತೆ. ಆದಷ್ಟು ಹಣದ ವಿಚಾರದಲ್ಲಿ ಲೆಕ್ಕಾಚಾರದಿಂದ ಇರಿ. ನನ್ನ ಹತ್ರ ಈಗ ಎಷ್ಟು ಹಣ ಇದೆ, ನಾನು ಎಷ್ಟು ಖರ್ಚು ಮಾಡಿದೀನಿ, ಎಷ್ಟು ಕೆಲವರು ಹೇಗೆ ಅಂದ್ರೆ ಪರ್ಸ್ ಒಳಗಡೆ ಇಟ್ಕೊಂಡಿರ್ತಾರೆ, ತೆಗ್ದು ಖರ್ಚು ಮಾಡ್ತಾರೆ. ನನ್ನ ಪರ್ಸಲ್ಲಿ ಎಷ್ಟಿದೆ ಅಂತ ಅವ್ರು ಅಂದಾಜು ಮಾಡ್ಕೊಳ್ಳಲ್ಲ. ಮನೆಗೆ ಬಂದು ನೋಡಿ ಎಣಿಸ್ತಾರೆ, ಓ ಇಷ್ಟು ಖರ್ಚು ಮಾಡ್ಬಿಟ್ಟಿದೀನಿ, ಪ್ರಯೋಜನ ಇಲ್ಲ. ಅವಾಗ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಹಾಗಾಗಿ ಖರ್ಚಿನ ಕಡೆ ಗಮನ ಕೊಡಿ. ಎರಡನೇ ವಿಚಾರ, ಸಪ್ತಮಾಧಿಪತಿ ಕುಜ ನಿಮ್ ರಾಶಿಯಲ್ಲಿ ಇರ್ತಾನೆ 43 ದಿನ. ಈ 43 ದಿನದವರೆಗೂ ಟೆನ್ಷನ್ ಅಲ್ಲೇ ಇರ್ತೀರ. ಯಾಕಂದ್ರೆ ಕುಜ ಅಂದ್ರೆ ಟೆನ್ಷನ್ ಕೊಡ್ತಾನೆ. ನಿಮ್ಮ ರಾಶಿಯಾಧಿಪತಿಗೆ ಇವನು ಮಿತ್ರ ಅಲ್ಲ, ಅಶುಭ ಫಲವನ್ನ ಕೊಡ್ತಾನೆ. ಆದ್ರೆ ಶುಭ ಫಲನೂ ಇದೆ. ಏನಪ್ಪಾ ಅಂದ್ರೆ ಬಿಸ್ನೆಸ್ ವಿಷಯದಲ್ಲಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ವಿಷಯದಲ್ಲಿ ಒಳ್ಳೆ ಲಾಭ ಕೊಡ್ತಾನೆ, ಅದೆಲ್ಲ ಶುಭನೇ. ಬಟ್ ನಿಮ್ ಕೆಲಸ ನೀವೇನ್ ಮಾಡ್ತೀರಾ? ಎಲ್ಲಾ ಕೆಲ್ಸನೂ ಮಾಡ್ತೀರಾ, ಏನು ಕರೆಕ್ಟ್ ಟೈಮಲ್ಲಿ ಆ ಕೆಲಸಗಳೆಲ್ಲ ಕರೆಕ್ಟ್ ಆಗ್ಬಿಡುತ್ತೆ, ಬಹಳ ಚುರುಕಾಗಿ ಓಡಾಡ್ತೀರಾ. ಬಟ್ ಕೆಲಸ ಮಾಡ್ತಾ ಮಾಡ್ತಾ ಅಯ್ಯೋ ಇಷ್ಟು ಕೆಲಸ ಇದೆ, ಅಷ್ಟು ಕೆಲಸ ಇದೆ, ಟೆನ್ಷನ್ ತಗೋತಾ ಇರ್ತೀರಾ. ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, BP ವೇರಿಯೇಷನ್ ಆಗ್ಬೋದು. ಲೋ BP ಇರೋರು ಬಹಳ ಹುಷಾರಾಗಿರಿ ವೃಷಭ ರಾಶಿಯವರು. ಮೂರನೇ ವಿಚಾರ ಏನ್ ಗೊತ್ತಾ? ನಿಮ್ಮ ಸಂಗಾತಿ ಜೊತೆ ಸ್ವಲ್ಪ ಜಗಳ ಆಗ್ತಾ ಇರುತ್ತೆ. ಮಂಗಳವಾರ, ಶುಕ್ರವಾರಗಳಲ್ಲಿ, ಪರ್ಟಿಕ್ಯುಲರ್ ಆಗಿ ಶುಕ್ರವಾರ ಜಗಳ ಆಗ್ತಾ ಇರುತ್ತೆ. ಯಾಕಂದ್ರೆ ಶುಕ್ರನಿಗೆ ಇವನು ಶತ್ರು ಅಲ್ವಾ. ಹಾಗಾಗಿ ಶುಕ್ರವಾರ ಬಂತು ಅಂದ್ರೆ ಏನೋ ಯಾರ್ದೋ ಮಾತಿಗೆ, ನಿಮ್ಮ ವಿಷಯ ಅಲ್ವೇ ಅಲ್ಲ, ಯಾರ್ದೋ ಮಾತಿಗೆ ನಿಮಗೂ ನಿಮ್ಮ ಸಂಗಾತಿಗೂ ಜಗಳ ಆಗಬಹುದು. ಆಮೇಲೆ ಗೃಹಿಣಿಯರಿಗೆ, ವೃಷಭ ರಾಶಿ ಗೃಹಿಣಿಯರಿಗೆ ಏನಾದ್ರೂ ಕೈ ಗಾಯ ಆಗೋದು, ಕುಯ್ಕೊಳ್ಳೋದು, ಸುಟ್ಕೊಳ್ಳೋದು, ಈ ತರದ್ದೆಲ್ಲ ಆಗೋಕ್ ಶುರು ಆಗುತ್ತೆ. ಅದಕ್ಕೆ ಕೆಲಸ ಮಾಡ್ಬೇಕಾದ್ರೆ ಆದಷ್ಟು ನೋಡ್ಕೊಂಡು ನಿಧಾನವಾಗಿ ಕೆಲಸವನ್ನ ಮಾಡಿ. ಮತ್ತೆ 2 ವೀಲರ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತೀರಾ, 4 ವೀಲರ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತೀರಾ ಅಂದ್ರೆ ಸ್ವಲ್ಪ ನಿಧಾನವಾಗಿ ಓಡಾಡಿ. ಅಂದ್ರೆ ತೊಂದರೆ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಯಾರಿಗೋ ಹೋಗಿ ಗಾಡಿನ ಗುದ್ಸೋದು, ಸಡನ್ ಆಗಿ ಬಿದ್ದು ಕಾಲಿಗೇನೋ ಪೆಟ್ಟಾಗೋದು, ಯಾಕಿದಾಗತ್ತೆ ಗೊತ್ತಾ? ಮಂಗಳ ಗ್ರಹ ನಮಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಒಂಥರ ಟೆನ್ಷನ್ ಅನ್ನ ಉಂಟು ಮಾಡ್ತಾನೆ. ಗಾಬರಿ, ಆತುರ ಗೆಟ್ಟವನಿಗೆ ಬುದ್ಧಿ ಮಟ್ಟ ಅಂತ ಹೇಳ್ತಾರಲ್ವ ಗಾದೆ ಮಾತು. ಆತರ ಪಟ್ಟು ನಾವೇನ್ ಮಾಡಿದ್ರು ಅದರಿಂದ ನಮ್ಗೆ ಒಳ್ಳೇದಾಗಲ್ಲ, ನಮ್ ಬುದ್ಧಿ ಅವಾಗ ಕೆಲಸ ಮಾಡಲ್ಲ. ಆತರ ಪಟ್ಟು ಮಾತಾಡೇ ನಮ್ ಹಾಳಾಗೋದು. ಆತರ ಪಟ್ಟು ಸ್ಪೀಡಾಗಿ ಗಾಡಿ ಓಡಿಸೋದ್ರಿಂದನೇ ಆಕ್ಸಿಡೆಂಟ್ಗಳಾಗೋದು ಅಲ್ವಾ. ಪ್ರತಿಯೊಂದು ಕೂಡ ಆ ರೀತಿ ಮಾಡ್ತಾನೆ, ಆತುರ ಸ್ವಭಾವ ಜಾಸ್ತಿ ಆಗುತ್ತೆ. ಸೊ ನೀವು ಆದಷ್ಟು ಆ ಸ್ವಭಾವ ಜಾಸ್ತಿ ಆಗದೆ ಇರೋ ಹಾಗೆ ನಿಮ್ಮನ್ನ ನೀವು ಸ್ವಲ್ಪ ಕೂಲಾಗಿ ಕಾಮಾಗಿ ಇಟ್ಕೋಬೇಕು. ಬೆಳಗ್ಗೆ ಬೇಗ ಏಳೋದು, ಬೇಗ ಕೆಲಸ ಮುಗಿಸೋದು, ಜಾಸ್ತಿ ಟೈಮ್ ಇಟ್ಕೊಂಡೆ ನೀವು ವಾಹನವನ್ನ ಚಲಾಯಿಸಿ. ಅಕಸ್ಮಾತ್ ಲೇಟ್ ಆಗ್ಬಿಟ್ಟಿದೆ ಅಂದ್ರೂ ಕೂಡ ಒಂದ್ ತಿಳ್ಕೊಳ್ಳಿ, ಏನೂ ಹೋಗಲ್ಲ. ಕೆಲಸ ಸ್ವಲ್ಪ ಲೇಟ್ ಆಯ್ತಾ ಪರವಾಗಿಲ್ಲ, ಏನು ತೊಂದ್ರೆ ಇಲ್ಲ, ಆರಾಮಾಗಿ ನೀವು ಹೋಗುವಂಥದ್ದು, ಟ್ರಾಫಿಕ್ ರೂಲ್ಸ್ ಗಳನ್ನ ಫಾಲೋ ಮಾಡುವಂಥದ್ದು, ಇದೆಲ್ಲ ನೀವು ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಸುಮ್ನೆ ಏನಾಗುತ್ತೆ ಗೊತ್ತಾ, ಕಿರಿಕಿರಿ ಅನಿಸ್ತಿರತ್ತೆ, ಮನಸ್ಸಿಗೂ ಕಿರಿಕಿರಿ ಅನಿಸ್ತಿರತ್ತೆ. ಮತ್ತೆ ನಿಮ್ಮ ರಾಶಿಯಲ್ಲಿ ಕುಜ ಇರೋದ್ರಿಂದ ನಿಮ್ ಮನಸ್ಸು ಸಮಾಧಾನವಾಗಿರಲ್ಲ. ನಾಳೆ ಕೆಲ್ಸದ ಬಗ್ಗೆ ಯೋಚನೆ ಮಾಡುತ್ತೆ, ತುಂಬಾ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ಸುಮ್ನೆ ಏನಾದ್ರೂ ಮಾತಾಡ್ತಾ ಇರ್ಬೇಕು ಅನ್ಸುತ್ತೆ. ಸ್ವಲ್ಪ ಇದೆಲ್ಲ ಟೆನ್ಷನ್ ಆಗ್ತಾ ಇರತ್ತೆ. ಕುಜನ ಪ್ರಭಾವ ಕಮ್ಮಿ ಆಗ್ಬೇಕು, ನಿಮ್ಗೆ ನೆಗೆಟಿವ್ ಪ್ರಭಾವ ಕಮ್ಮಿ ಆಗ್ಬೇಕು. ಅವನಲ್ಲಿ ಪಾಸಿಟಿವ್ ಗುಣಗಳು ಇದೆ. ಏನು? ನಾಯಕತ್ವದ ಗುಣ, ನಾನ್ ಮಾಡೇ ಮಾಡ್ತೀನಿ ಅನ್ನುವಂತಹ ನಂಬಿಕೆ, ಆತ್ಮವಿಶ್ವಾಸ, ಹಠ, ಬದುಕಬೇಕು ಅನ್ನೋ ಹಠ, ನನ್ನ ಕೆಲಸದಲ್ಲಿ ಒಳ್ಳೆ ಹೆಸರು ತಗೋಬೇಕು ಅನ್ನೋ ಹಠ. ನೋಡಿ, ಒಳ್ಳೆ ಹಠ, ಈ ತರದ್ದೆಲ್ಲ ಒಳ್ಳೆ ಗುಣಗಳು. ಮತ್ತೆ ನಾಯಕತ್ವದ ಗುಣ, ಲೀಡರ್ಶಿಪ್ ಕ್ವಾಲಿಟಿ, ಇದನ್ನೆಲ್ಲ ಮೇಂಟೈನ್ ಮಾಡುವಂಥದ್ದು, ಜವಾಬ್ದಾರಿ ನಿರ್ವಹಿಸೋ ಗುಣ, ಇದೆಲ್ಲ ಶುಭ ಆದ್ರೆ ಟೆನ್ಷನ್ ತಗೊಳ್ಳೋದು, ಆತರ ಪಟ್ಬಿಡೋದು,
ಕೋಪ ಮಾಡ್ಕೊಳ್ಳೋದು, ಕೋಪನೂ ಜಾಸ್ತಿ ಆಗ್ತಾ ಇರುತ್ತೆ. ನಿಮ್ಗೆ ಅನ್ಸುತ್ತೆ ಇತ್ತೀಚೆಗೆ ಯಾಕೋ ನಂಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆಯಲ್ಲ ಅನ್ಸ್ತಾ ಇರುತ್ತೆ. ಇದಕ್ಕೆಲ್ಲ ಏನ್ ಪರಿಹಾರ ಮಾಡ್ಬೇಕು ಅಂದ್ರೆ ಕುಜನಿಗೆ ಅಧಿದೇವತೆ ಸುಬ್ರಹ್ಮಣ್ಯ ಸ್ವಾಮಿ, ಸುಬ್ರಹ್ಮಣ್ಯ ಕರಾವಲಂಬಂ ಈ ಮಂತ್ರನ ಡೈಲಿ ಹೇಳ್ಕೊಳ್ಳಿ. ಈ 43 ಡೇಸ್ ಪೂರ್ತಿ ಡೈಲಿ ಹೇಳ್ಕೋಬೇಕು. ಆಮೇಲೆ ಪ್ರತಿದಿನ ಒಂದ್ ಹಿಡಿ ಒಣ ಅವರೆಕಾಳು, ಯಾಕಂದ್ರೆ ಇಲ್ಲಿ ಶುಕ್ರ ಸ್ಟ್ರಾಂಗ್ ಆಗ್ಬೇಕಲ್ಲ, ಪ್ರತಿದಿನ ಒಂದ್ ಹಿಡಿ ಒಣ ಅವರೆಕಾಳು ತೆಗೆದಿಡಿ. ಒಂದ್ ವಾರಕ್ಕೊಂದ್ಸಲ ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ಬಿಡಿ. ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಇದಿಷ್ಟು ಪರಿಹಾರ ನೀವು ಮಾಡ್ಕೊಳ್ಳಿ. ಜೊತೆಗೆ ಸಾಧ್ಯವಾದ್ರೆ ವಿಷ್ಣು ಸಹಸ್ರನಾಮ ಮಂತ್ರ ಹೇಳ್ಕೊಳ್ಳಿ. ಹೇಳೋಕ್ಕಾಗ್ಲಿಲ್ಲ ಅಂದ್ರೂ ಬೆಸ್ಟ್ ಏನ್ ಗೊತ್ತಾ, ನೀವು ಪ್ಲೇ ಮಾಡ್ಬಿಟ್ಟು ಸುಮ್ನೆ ಕೂತ್ಕೊಳ್ಳಿ. ಏನೇನೋ ಯೋಚನೆಗಳು ಬರುತ್ತೆ, ಆದ್ರೂ ಮತ್ತೆ ಮತ್ತೆ ನಾವು ಆ ಸಹಸ್ರನಾಮದ ಕಡೆಗೆ ಗಮನ ಹಾಕ್ತಾ ಇರ್ಬೇಕು. ಈ ಸ್ವಲ್ಪ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು ಹಾಗೇನೆ, ಗಮನ ಒಂದೇ ಸಲ ಬರಲ್ಲ. ನೀವು ಕೂತ್ಕೊಂಡ್ರಿ ಅಂದ್ರೆ 108 ಯೋಚನೆಗಳು ಬರುತ್ತೆ. ನೀವು ಸಹಸ್ರನಾಮ ಅಥವಾ ಯಾವ್ದಾದ್ರು ಶ್ಲೋಕ ಪ್ಲೇ ಮಾಡಿದ್ರೆ ನಿಮ್ಮ ಬಲಮೆದುಳು ಇದೆಯಲ್ಲ, ಇದು ಜಾಗ್ರತೆ ಆಗುತ್ತೆ, ನೋಡು ನಿನ್ ಮಂತ್ರ ಕೇಳಿಸ್ಕೊತಿದ್ಯಾ ಅಂತ. ಸೊ ಆ ತರ ಮೆಡಿಟೇಷನ್ ಮಾಡಿ. ಇದರಿಂದ ನಿಮಗೆ ಈ ಸಿಟ್ಟು, ಕೋಪ, ಟೆನ್ಷನ್ ಇದೆಲ್ಲ ಕಮ್ಮಿ ಆಗುತ್ತೆ. ಅರ್ಜೆಂಟ್ ಮಾಡ್ಕೊಂಡು ಕೆಲಸಗಳು ಮಾಡೋದು ಇದೆಲ್ಲ ಕಮ್ಮಿ ಆಗುತ್ತೆ. ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಮಿಥುನ ರಾಶಿಯವರಿಗೆ ಈ ಒಂದು ಕುಜ ಏನ್ ಫಲ ಕೊಡ್ತಾನೆ? 12ನೇ ಮನೆಗೆ ಬರ್ತಾ ಇದ್ದಾನೆ ನೋಡಿ. 6ನೇ ಮನೆ ಅಧಿಪತಿ 12ನೇ ಮನೆಗೆ ಬರ್ತಾ ಇದ್ದಾನೆ. ಇಷ್ಟು ದಿನ ಲಾಭದಲ್ಲಿದ್ದ, ತುಂಬಾ ಶುಭ ಫಲ ಕೊಡ್ತಾ ಇದ್ದ. ಈಗ 21ನೇ ತಾರೀಕಿಗೆ 12ನೇ ಮನೆಗೆ ಬಂದ್ರೆ ಆಗಸ್ಟ್ 2ನೇ ತಾರೀಕುವರೆಗೂ ಅಲ್ಲೇ ಇರ್ತಾನೆ ವ್ಯಯಸ್ಥಾನದಲ್ಲಿ. ಷಷ್ಠ ಭಾವಾಧಿಪತಿ ವ್ಯಯಸ್ಥಾನಕ್ಕೆ ಬಂದಿದ್ದಾನೆ. ನಿಮ್ಗೆ ಏನಾಗುತ್ತೆ ಅಂದ್ರೆ 21ನೇ ತಾರೀಕಿನ ನಂತರ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಶುರುವಾಗುತ್ತೆ. ಅಂದ್ರೆ ಕೆಲಸ ಮಾಡಕ್ಕಾಗಲ್ಲ, ನನ್ನ ಕೈಲಿ ಕಷ್ಟ ಆಗತ್ತೆ ಅನ್ನೋ ಫೀಲ್ ಆಗತ್ತೆ. ನಿಮಗೆ ಆಕ್ಚುಲಿ ಕಷ್ಟ ಅಲ್ವೇ ಅಲ್ಲ, ಫೀಲ್ ಮಾಡ್ಕೋತೀರಾ. ನಮ್ಮ ಮನ್ಸಿಗೆ ಕಷ್ಟ ಆದ್ರೆ ಅದು ನಮ್ಮ ದೇಹಕ್ಕೂ ಕಷ್ಟನೇ. ಇಷ್ಟು ದಿನ ಆರಾಮಾಗಿ ಕೆಲಸ ಮಾಡ್ತಿದ್ದ ನೀವು ಈಗ 21ನೇ ತಾರೀಕಿಂದ ನನಗೆ ಕೆಲಸ ಕಷ್ಟ ಆಗ್ತಿದೆ, ನನಗೆ ಕೆಲಸ ಬಿಟ್ಬಿಡೋಣ, ಬೇರೆ ಕೆಲ್ಸಕ್ಕೆ ಟ್ರೈ ಮಾಡೋಣ, ಈ ತರದ್ದೆಲ್ಲ ಯೋಚನೆಗಳು ಬರುತ್ತೆ. ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡಿ, ಯಾವ್ದನ್ನು ಮಾಡಕ್ ಹೋಗ್ಬೇಡಿ. ಏನು ಕಷ್ಟ ಆಗಲ್ಲ. ನಾರ್ಮಲ್ ಆಗಿ ಮುಂಚೆಯಿಂದ ಮಾಡ್ತಾ ಇದ್ದ ಕೆಲಸನೇ ಇವಾಗ್ಲೂ ಮಾಡ್ತಿರ್ತೀರ, ನಿಮ್ ಮನ್ಸಿಗೆ ಆತರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಆ ಥಾಟ್ಸ್ ನ ಬಿಟ್ಬಿಡಿ. 2ನೇ ವಿಚಾರ, ನಿಮ್ಮ ಕೆಲಸದಲ್ಲಿ ನಿಮ್ಗೆ ಕೊಟ್ಟಿರುವಂತಹ ಕೆಲಸಗಳೇನಿರುತ್ತಲ್ಲ ಅದು ಪೆಂಡಿಂಗ್ ಆಗತ್ತೆ. ಅಂದ್ರೆ ಸಮಯನ ವ್ಯರ್ಥ ಮಾಡೋದ್ರಿಂದನೋ ಅಥವಾ ಕೆಲ್ಸದ ಕಡೆ ನೀವು ಗಮನ ಕೊಡದೇ ಇರೋದ್ರಿಂದನೋ ಇನ್ ಟೈಮಲ್ಲಿ ಆಗ್ಬೇಕಾಗಿರೋ ಕೆಲಸ ಲೇಟ್ ಆಗತ್ತೆ. ಯಾಕಂದ್ರೆ ಕುಜ 12ನೇ ಮನೇಲಿ ಇದ್ದಾಗ ಸಮಯ ವ್ಯರ್ಥ ಆಗತ್ತೆ, ವಿಘ್ನಗಳು ಬರ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಆಗಾಗ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ. ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಕಾಲು ನೋವು ಬರ್ಬೋದು, ಕಾಲಿಗೆ ಏನಾದ್ರೂ ಪೆಟ್ಟಾಗ್ಬೋದು, ನಡೆಯುವಾಗ ಕಾಲು ಎಡವಿ ಬೀಳ್ಬೋದು, ಉಗುರು ಸುತ್ತು ಅಂತಾರೆ ಅದಾಗಬಹುದು. ಈ ತರ ಕಾಲಿಗೆ ಏನಾದ್ರೂ ಪೆಟ್ಟಾಗುವಂಥದ್ದು ಸಹಜವಾಗಿ ಮಂಗಳವಾರದ ದಿನಾನೇ ಈ ತರದ್ದೇನಾದ್ರೂ ಆಗತ್ತೆ. ಸ್ವಲ್ಪ ಹುಷಾರಾಗಿರಿ. ಶನಿವಾರನೂ ಆಗ್ಬೋದು, ಶನಿ ದೃಷ್ಟಿ 12ನೇ ಮನೆ ಮೇಲೆ ಇದೆಯಲ್ಲ, ಹಾಗಾಗಿ ಈ ತರ ಕೆಲವು ಅಶುಭ ಫಲಗಳು. ಶುಭ ಅಂದ್ರೆ ಏನಪ್ಪಾ ಅಂದ್ರೆ ಒಂದೇ ಒಂದು ವಿಚಾರದಲ್ಲಿ ಶುಭ ಫಲ ಇದೆ. ಯಾವ್ದಂದ್ರೆ ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ಒಳ್ಳೆ ಅವಕಾಶ ಸಿಗ್ಬೋದು ನೋಡಿ. ಯಾಕಂದ್ರೆ 6ನೇ ಮನೆ ಅಧಿಪತಿ 12ನೇ ಮನೇಲಿ ಇರೋದ್ರಿಂದ ಈ ವಿಚಾರದಲ್ಲಿ ನಿಮ್ಗೆ ಶುಭ ಫಲ ಕೊಡ್ಬೋದು. ಇನ್ನು ಉಳಿದಂತೆ ಸ್ವಲ್ಪ ಅಶುಭ ಫಲನೆ ಕೊಡೋದ್ರಿಂದ ನೀವು ಕೂಡ ಪ್ರತಿದಿನ ಸುಬ್ರಹ್ಮಣ್ಯ ಕರಾವಲಂಬಂ ಮಂತ್ರವನ್ನ ಹೇಳ್ಕೊಳ್ಳಿ. ಹಾಗೆ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ. ಬುಧ ಸ್ಟ್ರಾಂಗ್ ಆಗ್ಬೇಕು. ಪ್ರತಿ ಬುಧವಾರ ಹೆಸರು ಕಾಳು ದಾನ, ಪ್ರತಿ ಮಂಗಳವಾರ ತೊಗರಿ ಬೇಳೆ ದಾನ, ಇದೆರಡು ಪರಿಹಾರವನ್ನ ನೀವು ಮಾಡ್ಕೊಳ್ಳಿ. ಇದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಈ ಮಂಗಳನ ಒಂದು ಬದಲಾವಣೆ, ಸ್ಥಾನ ಬದಲಾವಣೆ ತುಂಬಾ ಶುಭ ಫಲನೆ ಕೊಡುತ್ತೆ. ಪರ್ಟಿಕ್ಯುಲರ್ ಆಗಿ ಈ ಟೈಮಲ್ಲೂ ಕೂಡ ನಿಮ್ಗೆ ಒಳ್ಳೇದೇ ಮಾಡ್ತಾ ಇದ್ದಾನೆ. ಯಾಕಂದ್ರೆ ದಶಮಾಧಿಪತಿ ದಶಮದಲ್ಲೇ ಯೋಗಕಾರಕನಾಗಿ ದಶಮದಲ್ಲೇ ಕುತ್ಕೊಂಡಿರುವಂತಹ ಕುಜ ನಿಮ್ಗೆ ಒಳ್ಳೆ ಫಲ ಕೊಡ್ತಾ ಇದ್ದಾನೆ. ನೆಕ್ಸ್ಟ್ 21ನೇ ತಾರೀಕಿಗೆ ಲಾಭಸ್ಥಾನಕ್ಕೆ ಬರ್ತಾನೆ. 43 ದಿನಗಳವರೆಗೆ ವೃಷಭದಲ್ಲಿ ಅಂದ್ರೆ ಲಾಭದಲ್ಲೇ ಸ್ಥಿತನಾಗಿರ್ತಾನೆ. ಯಾವ ವಿಚಾರದಲ್ಲಿ ಶುಭ ಫಲ ಅಂದ್ರೆ ಉದ್ಯೋಗದ ವಿಚಾರದಲ್ಲಿ ಒಂದಿಷ್ಟು ಶುಭ ಫಲಗಳಾಗುತ್ತೆ. ಏನಂದ್ರೆ ನಿಮ್ಮ ಕೆಲಸದಲ್ಲಿ ಏನೋ ಒಂದು ಲಾಭ ಸಿಗ್ಬೋದು, ನಿಮ್ಗೆ ಅಧಿಕಾರ ಪ್ರಾಪ್ತಿ ಆಗ್ಬೋದು, ಹೊಗಳಿಕೆ ಸಿಗ್ಬೋದು. ಈ ರೀತಿ ಒಂದಿಷ್ಟು ಶುಭ ಫಲಗಳು. ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋರಿಗೆ ಈ 43 ದಿನಗಳವರೆಗೆ ಲಾಭ ಜಾಸ್ತಿ ಇರುತ್ತೆ. ಅಂದ್ರೆ ಕೆಲಸಗಳು ತುಂಬಾ ಬೇಗ ಆಗತ್ತೆ. ಹಾಗಾಗಿ ಲಾಭ ಕೂಡ ಚೆನ್ನಾಗಿ ಬೇಗ ಬರ್ತಾ ಇರುತ್ತೆ. ಹಾಗಾಗಿ ಚೆನ್ನಾಗಿದೆ. ಹಾಗೆ 5ನೇ ಮನೆ ಅಧಿಪತಿಯಾಗಿ ಲಾಭದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಟೈಮ್. ಈ 43 ಡೇಸ್ ಏನಿದೆ ವಿದ್ಯಾಭ್ಯಾಸದಲ್ಲಿ ತುಂಬಾ ಒಳ್ಳೊಳ್ಳೆ ಬದಲಾವಣೆಗಳಾಗುತ್ತೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೆಲವು ನಿರ್ಧಾರಗಳು ತಗೊಳ್ಳೋದಕ್ಕೆ ಸೂಕ್ತವಾದ ಟೈಮ್ ಆಗಿದೆ ಇದು.
ಆ ವಿಷಯದಲ್ಲಿ ಕೂಡ ತುಂಬಾ ಒಳ್ಳೇದಾಗತ್ತೆ. ಹಾಗೆ ಹೊಸತನ್ನ ಕಲಿಯುವಂಥದ್ದು, ಯಾಕಂದ್ರೆ 5ನೇ ಮನೆ ಅನ್ನೋದೇ ಕಲಿಕೆ. ಗುರು ಕೂಡ ನಿಮ್ ರಾಶಿಯಲ್ಲಿ ಇರೋದ್ರಿಂದ ಏನೋ ಒಂದು ಹೊಸ ಕೋರ್ಸ್ ಮಾಡ್ಬೇಕು, ಅಥವಾ ಉನ್ನತ ವ್ಯಾಸಂಗವನ್ನ ಮಾಡ್ಬೇಕು, PhD ಸೇರ್ಬೇಕು, ಅಥವಾ ವಿದೇಶದಲ್ಲಿ ಎಜುಕೇಶನ್ ಮಾಡ್ಬೇಕು, ಹೈಯರ್ ಎಜುಕೇಶನ್ ಮಾಡ್ಬೇಕು, ಈ ತರದ್ದೇನಾದ್ರೂ ಅನ್ಕೊಂಡ್ರೆ ಕರ್ಕಾಟಕ ರಾಶಿಯವರು ಈ 43 ದಿನಗಳ ಅವಧಿಯಲ್ಲಿ ನೀವು ಯೋಜನೆಗಳನ್ನ ರೂಪಿಸ್ಕೊಳ್ಳಿ. ಯಾಕಂದ್ರೆ ನೀವ್ ಏನ್ ಅನ್ಕೊಂಡಿದ್ದೀರಾ ಅದು ಸಕ್ಸಸ್ ಆಗತ್ತೆ. ನಿಮ್ ಯೋಜನೆಗಳನ್ನೆಲ್ಲ ಅಂದ್ರೆ ಕುಜ ಏನ್ ಗೊತ್ತಾ, ಶುಭ ಫಲ ಕೊಟ್ರೆ ಬೇಗ 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 ನಿಮ್ಗೆ ಕೆಲ್ಸಗಳು ಸ್ಟಾಪೇ ಆಗಲ್ಲ, ಪಟ್ ಪಟ್ ಅಂತ ಆಗ್ತಾ ಇರುತ್ತೆ. ಅದೇ ಅವನು ಅಶುಭ ಬಲ ಕೊಟ್ಟ ಅಂದ್ರೆ ನಿಮ್ ಸ್ಟಾರ್ಟಿಂಗ್ ಅಲ್ಲಿ ವಿಘ್ನಗಳಾಗ್ಬಿಡುತ್ತೆ. ನಿಮಗೆ ಈಗ ಲಾಭದಲ್ಲಿ ಇರೋದ್ರಿಂದ ತುಂಬಾ ಶುಭ ಫಲ ಕೊಡ್ತಿದ್ದಾನೆ. ಆಮೇಲೆ ಮಂಗಳ ಅಂದ್ರೇನೆ ಭೂಮಿ ಪುತ್ರ, ಭೂಮಿಗೆ ಕಾರಕ. ಈ ಪ್ರಾಪರ್ಟಿ ವಿಷಯದಲ್ಲಿ, ಆಸ್ತಿ ವಿಚಾರದಲ್ಲಿ ಏನಾದ್ರು ತೊಂದರೆಗಳಿತ್ತು ಅಂದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶಗಳು ಸಿಗುತ್ತೆ. ಆಮೇಲೆ ಸೈಟ್ ತಗೋಬೇಕು ಅಂತಂದ್ರೆ, ನಿವೇಶನ ತಗೋಬೇಕು, ಅಥವಾ ಕೃಷಿ ಭೂಮಿ ತಗೋಬೇಕು ಅಂದ್ರೆ ತುಂಬಾ ಒಳ್ಳೆ ಟೈಮ್. ಕೃಷಿಕರಿಗೆ ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರೂ ನಿರ್ಧಾರಗಳು ತಗೋಬೇಕು ಅಂತಂದ್ರೆ ಅದಕ್ಕೆ ತುಂಬಾ ಒಳ್ಳೆ ಟೈಮ್. ಒಟ್ನಲ್ಲಿ ಈ ಮಂಗಳನ ಬದಲಾವಣೆ ಕರ್ಕಾಟಕ ರಾಶಿಯವರಿಗೆ ಎಲ್ಲಾ ತರದಲ್ಲೂ ಶುಭ ಫಲವನ್ನೇ ಕೊಡ್ತಾ ಇದೆ. 43 ದಿನಗಳು ನಿಮ್ಗೆ ಮಂಗಳ ಶುಭ ಫಲವನ್ನೇ ಕೊಡ್ತಾನೆ, ಏನು ಆತಂಕ ಬೇಡ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಸದ್ಯಕ್ಕೆ ಗುರುಬಲ ಇಲ್ಲ, ಅದರಲ್ಲೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಶುಕ್ರ ಇವರೆಲ್ಲ ಅಶುಭ ಫಲನೇ ಕೊಡ್ತಾ ಇದ್ದಾರೆ. ಅಷ್ಟಮ ಶನಿ ಬೇರೆ ನಡೀತಾ ಇದೆ. ಈ ಮಧ್ಯದಲ್ಲಿ ಈ ಮಂಗಳನ ಬದಲಾವಣೆ ನಿಮ್ಗೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ನೋಡಿ, 10ನೇ ಮನೆಗೆ ಬರುವಂತಹ ಮಂಗಳ 43 ದಿನದವರೆಗೂ 10ನೇ ಮನೇಲೇ ಇರ್ತಾನೆ. 10ನೇ ಮನೆಯಲ್ಲಿ ಮಂಗಳ ಗ್ರಹ ದಿಗ್ಬಲನಾಗ್ತಾನೆ. ದಿಗ್ಬಲ ಅಂದ್ರೆ ಏನು? ಯಾವುದೇ ಒಂದು ಗ್ರಹ ದಿಗ್ಬಲನಾದಾಗ ತಾನು ಕೊಡುವ ಫಲಕ್ಕಿಂತ ಅಧಿಕ ಫಲ ಅಂದ್ರೆ ದುಪ್ಪಟ್ಟು ಫಲವನ್ನ ಕೊಡ್ತಾನೆ. ಈ ಮಂಗಳ ಗ್ರಹ ಸಿಂಹರಾಶಿಯವರಿಗೆ ಯೋಗಕಾರಕ. ಅಂದ್ರೇನು? ಚತುರ್ಥ ಮತ್ತು ನವಮ, ಕೇಂದ್ರ ಮತ್ತು ಕೋನ, ಈ 2 ಅಧಿಪತ್ಯವನ್ನ ಹೊಂದಿರೋದ್ರಿಂದ ನಿಮ್ಗೆ ಯೋಗಕಾರಕನಾಗಿ ದಶಮದಲ್ಲಿ ದಿಗ್ಬಲನಾಗಿರೋದ್ರಿಂದ ಬಹಳಷ್ಟು ಶುಭ ಫಲವನ್ನ ಕೊಡ್ತಾನೆ. ಅಂದ್ರೆ ಸಮಸ್ಯೆಗಳಿಂದ ಪಾರು ಮಾಡ್ತಾ ಇರ್ತಾನೆ. ಯಾವ ರೀತಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಅಷ್ಟಮ ಶನಿ ಕುತ್ಕೊಂಡು ದಶಮವನ್ನ ನೋಡ್ತಾ ಇದ್ದಾನೆ. ನಿಮ್ ಕೆಲಸಗಳಲ್ಲಿ ಏನೋ ಒಂದು ವಿಘ್ನಗಳು ಬರ್ತಾ ಇರತ್ತೆ, ತುಂಬಾ ನಿಧಾನ ಆಗ್ತಾ ಇರತ್ತೆ, ತಡೆ ಆಗ್ತಾ ಇರತ್ತೆ. ನೋಡಿ, ಕುಜಗ್ರಹ ಯಾವಾಗ ವೃಷಭಕ್ಕೆ ಬರ್ತಾನೆ ಆ ತಡೆಗಳನ್ನೆಲ್ಲ ನಿವಾರಣೆ ಮಾಡ್ತಾನೆ. ವಿಘ್ನ ಬರುತ್ತೆ, ಇಲ್ಲ ಅಂತಲ್ಲ, ಬಟ್ ಆ ವಿಘ್ನಗಳು ಬಂದ್ರೂ ಅದನ್ನ ಮೀರಿ ನೀವು ಕೆಲಸ ಮಾಡುವಂತಹ ಛಲ, ಹಠ, ಈ ಒಂದು ಸಾಧನೆ ಮಾಡುವಂತಹ ಶಕ್ತಿಯನ್ನ ಮಂಗಳ ಕೊಡ್ತಾನೆ. ಅಂದ್ರೆ ನಿಮ್ಗೆ ಮೆಂಟಲ್ ಸ್ಟ್ರೆಸ್ ಆಗಲ್ಲ, ಶಕ್ತಿ ಕೊಡ್ತಾನೆ. ನಿಮ್ ದೇಹಕ್ಕೆ ಮನಸ್ಸಿಗೆ ಶಕ್ತಿ ಕೊಡ್ತಾನೆ, ಯೋಗಕಾರಕ ಅಲ್ವಾ. ಹಾಗೆ ನಿಮ್ಮ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ಕಷ್ಟದಿಂದ ನಿಮ್ಮ ಕೆಲಸವನ್ನ ಕಂಪ್ಲೀಟ್ ಮಾಡ್ತೀರಾ. ಯಾಕೆ ಈಸಿಯಾಗಿ ಆಗಲ್ಲ ಅಂದ್ರೆ ಇಲ್ಲಿ ಶನಿ ನಿಮ್ಗೆ ಕಷ್ಟ ಕೊಡ್ತಾ ಇರ್ತಾನೆ, ಸ್ಲೋ ಮಾಡ್ತಾ ಇರ್ತಾನೆ. ಆದರೂ ಕುಜ ಹೋರಾಟದ ಮನೋಭಾವ, ಯುದ್ಧ ಮಾಡೋದು ಅಂದ್ರೆ ಮಂಗಳನೇ ಕಾರಕ, ಯುದ್ಧಕ್ಕೆ ಕಾರಕನೇ ಮಂಗಳ. ಸೊ ಯುದ್ಧ ಅನ್ನೋ ರೀತಿಯಲ್ಲಿ ಬದುಕನ್ನೇ ಯುದ್ಧ ಅನ್ಕೊಂಡು ನೀವು ಕಷ್ಟದಿಂದ ಕೆಲಸವನ್ನ ಕಂಪ್ಲೀಟ್ ಮಾಡ್ತೀರಾ. ಸ್ಟ್ರೈನ್ ಆಗುತ್ತೆ, ಸುಸ್ತಾಗತ್ತೆ, ಕಷ್ಟ ಆಗತ್ತೆ, ಪೆಂಡಿಂಗ್ ಆಗತ್ತೆ. ಆದ್ರೂ ಕೂಡ ಯಾವುದೇ ರೀತಿಯ ಒಂದು ಅಳುಕಿಲ್ಲದೆ ತುಂಬಾ ಕಷ್ಟಪಟ್ಟು ಕೆಲಸವನ್ನ ಮಾಡಿ ಅದನ್ನ ಕಂಪ್ಲೀಟ್ ಮಾಡೋ ಹಾಗೆ ಮಂಗಳ ಗ್ರಹ ಅನುಗ್ರಹಿಸ್ತಾನೆ. ಹಾಗೆ ಚತುರ್ಥಾಧಿಪತಿ ಆಗಿರೋದ್ರಿಂದ ನಿವೇಶನದ ವಿಚಾರ, ನಿವೇಶನ ತಗೋಬೇಕು ಅಥವಾ ಕೃಷಿ ಭೂಮಿ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಆ ವಿಚಾರದಲ್ಲಿ ಈ 43 ದಿವಸದಲ್ಲಿ ಬಹಳ ಶುಭ ಆಗತ್ತೆ. ಅಥವಾ ನಿವೇಶನ ಅಥವಾ ಆಸ್ತಿ ವಿಚಾರದಲ್ಲಿ ಏನೋ ತೊಂದರೆಗಳಾಗಿದೆ, ಅದನ್ನ ಸರಿ ಮಾಡ್ಕೋಬೇಕು ಅಂತಿದ್ರು ಕೂಡ ಆ ವಿಚಾರದಲ್ಲೂ ತುಂಬಾ ಒಳ್ಳೇದಾಗತ್ತೆ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನೋ ಸಮಸ್ಯೆಗಳಾಗಿದೆ, ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಓಡಾಡ್ತಾ ಇದ್ದೀರಾ ಅಂದ್ರೆ ಅದರಲ್ಲೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಿ ಇನ್ನೇನು ನಿಮ್ಗೆ ಒಳ್ಳೇದಾಗುವಂತಹ ಸೂಚನೆಗಳು ಕಂಡು ಬರುತ್ತೆ. ಪರ್ಟಿಕ್ಯುಲರ್ ಆಗಿ ಆಸ್ತಿ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಏನಾದ್ರೂ ಆಸ್ತಿ ಸೇಲ್ಗೆ ಇಟ್ಟಿದ್ದೀರಾ ಅಂದ್ರೆ ಅದು ಸೇಲ್ ಆಗುವ ಸಾಧ್ಯತೆ ಕೂಡ ಈ 43 ದಿನಗಳಲ್ಲೇ ಇದೆ. ಹಾಗಾಗಿ ಈ ವಿಚಾರದಲ್ಲೂ ತುಂಬಾ ಶುಭ ಫಲ ಕೊಡ್ತಾನೆ. ಹಾಗೆ ಭಾಗ್ಯಾಧಿಪತಿ ಆಗಿರೋದ್ರಿಂದ ಯಾರ್ಯಾರೆಲ್ಲ ಸಿಂಹರಾಶಿಯವರು ಹೈಯರ್ ಎಜುಕೇಶನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಈ 43 ದಿನಗಳಲ್ಲಿ ನೀವು ಅದಕ್ಕೆ ಸಂಬಂಧಪಟ್ಟಂತೆ ತಯಾರಿ ಮಾಡ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ನಿರ್ಧಾರವನ್ನ ಮಾಡ್ಕೊಳ್ಳಿ, ಅದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಹಾಗೆ ನಿಮಗೆ 9ನೇ ಮನೆ ಅಧಿಪತಿ ಆಗಿರೋದ್ರಿಂದ ಧಾರ್ಮಿಕ ಕಾರ್ಯಗಳು ಅಂದ್ರೆ ಕೆಲವು ಬ್ಯಾಲೆನ್ಸ್ ಇರುತ್ತೆ, ಹರಕೆಗಳಿರುತ್ತೆ, ಅದನ್ನ ತೀರ್ಸಿರಲ್ಲ, ಅಂತದನ್ನ ತೀರಿಸ್ಕೊಳ್ಳುವಂಥದ್ದು. ಆಮೇಲೆ ದೇವಸ್ಥಾನಗಳಿಗೆ ಹೋಗ್ಬೇಕು, ಕುಲದೇವರು ನೋಡಿ, 4ನೇ ಮನೆ ಕುಲದೇವರ ದರ್ಶನ ಮಾಡ್ಬೇಕು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾಕೆ ನಮಗ್ ಕಷ್ಟ ಬರ್ತಾ ಇದೆ ಅಂತ. ಎಷ್ಟೋ ಜನ ಕುಲದೇವರನ್ನೇ ಬಿಟ್ಬಿಟ್ಟಿರ್ತಾರೆ. ಕುಲದೇವರನ್ನ ನೀವು ಪೂಜಿಸೋದನ್ನ ಬಿಟ್ರಿ ಅಂದ್ರೆ ನಿಮ್ಮ ಬದುಕಿನಲ್ಲಿ ಒಳ್ಳೇದಾಗೋದನ್ನ ನೀವು ಹೇಳ್ಕೊಳ್ಳೇಬೇಡಿ. ಯಾಕಂದ್ರೆ ಕುಲದೇವರು ಅಂತಂದ್ರೆ ಅವರೇ ನಿಮ್ಮ ಲಿಂಕ್,
ನೀವು ಅವರನ್ನ ಬಿಡಬಾರ್ದು. ಅವ್ರ ಅನುಗ್ರಹ ಇಲ್ಲ ಅಂದ್ರೆ ನಿಮ್ಮ ಕುಲ ವೃದ್ಧಿ ಆಗಲ್ಲ. ಯಾಕಂದ್ರೆ ನೀವು ಜಾಬ್ ಮಾಡ್ತೀರಾ, ಎಜುಕೇಶನ್ ಮಾಡ್ತೀರಾ, ಅಭಿವೃದ್ಧಿ ಪಡಿತೀರಾ ಅಂತಂದ್ರೆ ನಿಮ್ಮ ಕುಲ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅರ್ಥ. ನಿಮ್ ಕುಲ ಬೆಳಿಬಾರ್ದು ಅಂತಿದ್ರೆ ಇದು ಯಾವ್ದ್ರಲ್ಲೂ ನಿಮ್ಗೆ ಸಕ್ಸಸ್ ಸಿಗಲ್ಲ. ಸೊ ಕುಲದೇವರನ್ನ ಆರಾಧನೆ ಮಾಡ್ಲೇಬೇಕು. ಈ ಟೈಮಲ್ಲಿ ನೀವು ಕುಲದೇವರ ದರ್ಶನವನ್ನ ಮಾಡುವಂತ ಅವಕಾಶಗಳು ಸಿಗುತ್ತೆ. ಖಂಡಿತ ಹೋಗ್ ಬನ್ನಿ. ಇದೆಲ್ಲವೂ ಕೂಡ ನಿಮ್ಗೆ ಶುಭ ಫಲವನ್ನೇ ಕೊಡುತ್ತೆ. ಶುಭ ಅನ್ನೋದಕ್ಕಿಂತ ಕಷ್ಟದ ಸಮಯದಲ್ಲಿ ಏನೋ ಒಂದು ಆಪತ್ ಬಾಂಧವನ ರೀತಿಯಲ್ಲಿ ಮಂಗಳ ಗ್ರಹ ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ಹಾಗಾಗಿ ಮಂಗಳನ ಫಲ ನಿಮ್ಗೆ ಶುಭವೇ ಇದೆ. ಕನ್ಯಾ ರಾಶಿಯವರಿಗೆ ಸದ್ಯಕ್ಕೆ ಅಷ್ಟಮದಲ್ಲಿರುವಂತಹ ಮಂಗಳ ಗ್ರಹ ವಿಪರೀತ ಟೆನ್ಷನ್ ಕೊಡ್ತಾ ಇದ್ದಾನೆ. ಕೆಲವು ಮಿತ್ರರಿಂದ ಟೆನ್ಷನ್ನು, ಕೆಲಸದ ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ನು, ಅಷ್ಟಮ ಅಲ್ವಾ, ಮತ್ತೆ ಭಯ. ಅಷ್ಟಮ ಅನ್ನೋದೇ ಭಯ ನೋಡಿ. ಕೆಲವರಿಗೆ ಕನ್ಯಾ ರಾಶಿಯವರಿಗೆ ಆಂಗ್ಸೈಟಿ, ಭಯ ಇದೆಲ್ಲ ಸ್ಟಾರ್ಟ್ ಆಗಿದೆ. ಬೇರೆ ಗ್ರಹಗಳು ಶುಭ ಫಲ ಕೊಟ್ಟರು ಕೂಡ ಅಷ್ಟಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಭವಿಷ್ಯದ ಬಗ್ಗೆ ಭಯ, ಹಣಕಾಸಿನ ವಿಷಯದಲ್ಲಿ ಭಯ, ಅಯ್ಯೋ ನನ್ನ ಆರ್ಥಿಕ ಸಂಕಷ್ಟಗಳಿಗೆ ಸಿಕ್ಕಾಕೊಂಡ್ಬಿಟ್ರೆ ಏನ್ ಮಾಡೋದು ಅನ್ನೋ ಭಯ, ಈ ತರ ಒಂದಿಷ್ಟು ಸಮಸ್ಯೆಗಳಿದೆ. ಬಟ್ 21ನೇ ತಾರೀಕು ಈ ಕುಜಗ್ರಹ ವೃಷಭ ರಾಶಿ ಪ್ರವೇಶ ಮಾಡಿದ ಮೇಲೆ ಖಂಡಿತವಾಗ್ಲೂ ಈ ಭಯ ನಿವಾರಣೆ ಆಗುತ್ತೆ. ಭಯದಿಂದ ಮುಕ್ತಿ, ಎಲ್ಲ ಒಳ್ಳೇದಾಗತ್ ಬಿಡು ಅನ್ನೋ ಧೈರ್ಯ ಜಾಸ್ತಿ ಆಗುತ್ತೆ. 9ನೇ ಮನೆಗೆ ಪ್ರವೇಶ ಮಾಡಿದ್ಮೇಲೆ 3ನೇ ಮನೆ ಅಧಿಪತಿ ಅಲ್ವಾ, ಹತ್ತಿರದ ದೇವಾಲಯಗಳಿಗೆ ಜಾಸ್ತಿ ಹೋಗ್ತೀರಾ ನೋಡಿ. ಈ ಕೆಲವೊಂದು ಟೈಮ್ ಬಂದ್ರೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕು, ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಆಗಲ್ಲ. ಆದ್ರೆ ಈ 21ನೇ ತಾರೀಕು ನಂತರ ತುಂಬಾ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀರಾ. ಹತ್ತಿರದನೆ, ತುಂಬಾ ದೂರ ಏನಲ್ಲ, ಹತ್ತಿರದ ದೇವಾಲಯಗಳಿಗೆ ಹೋಗೋದ್ರ ಮೂಲಕ ಮನಸ್ಸಿಗೆ ತುಂಬಾ ಖುಷಿ, ಸಂತೋಷ. ಹಾಗೆ ನಿಮ್ಮ ಸಹೋದ್ಯೋಗಿಗಳು, ಈಗ ಏನಾಗ್ತಾ ಇದೆ, ಕೆಲವು ಸಹೋದ್ಯೋಗಿಗಳು ಅಕ್ಕಪಕ್ಕದವರಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ, ಅದೆಲ್ಲ ಕಮ್ಮಿ ಆಗ್ಬಿಡುತ್ತೆ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ನಿಮ್ಗೆ ಸಹಕಾರ, ಒಳ್ಳೆ ಸಲಹೆ ಇದೆಲ್ಲ ಸಿಗುವ ಸಾಧ್ಯತೆಗಳಿದೆ. ನಿಮ್ಮ ಅಂತರಂಗದಲ್ಲಿ ಧೈರ್ಯ ಜಾಸ್ತಿ ಆಗುತ್ತೆ. ಯಾಕಂದ್ರೆ 3ನೇ ಮನೆ ಅನ್ನೋದು ನಮ್ಮ ಅಂತರಂಗ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಕೆಲವೊಂದ್ಸಲ ಮೇಲ್ನೋಟಕ್ಕೆ ನಾವು ತುಂಬಾ ಧೈರ್ಯವಾಗಿದ್ರು ಕೂಡ ಮನಸ್ಸಿನೊಳಗಡೆ ಯಾವುದೋ ಆತಂಕ ಇರುತ್ತೆ. ಈಗ ಕನ್ಯಾ ರಾಶಿಯವ್ರಿಗೆ ಹಾಗೆ ಆಗ್ತಾ ಇದೆ. ಮೇಲ್ನೋಟಕ್ಕೆ ತುಂಬಾ ಧೈರ್ಯವಾಗಿದ್ದಾರೆ, ಆದ್ರೂ ಏನೋ ಭಯ, ಮನಸ್ಸಿನೊಳಗಡೆ ಆತಂಕ, ಇವೆಲ್ಲ ದೂರ ಆಗುತ್ತೆ. ಧೈರ್ಯ ಹೆಚ್ಚಾಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಹಾಗೆ 9ನೇ ಮನೆ ಅನ್ನೋದು ಪುಣ್ಯ ಸ್ಥಾನ, ಧರ್ಮಸ್ಥಾನ ಆಗಿರುತ್ತೆ. ನಿಮ್ದು ಏನಾದ್ರೂ ಕೆಲವೊಂದು ಹರಕೆಗಳು, ಧಾರ್ಮಿಕ ಕಾರ್ಯಗಳೇನೋ ಬ್ಯಾಲೆನ್ಸ್ ಇರುತ್ತೆ ಅನ್ಕೊಳ್ಳಿ, ಅದನ್ನ ಈ 43 ದಿನದಲ್ಲಿ ಮುಗಿಸ್ತೀರಾ. ಆದ್ರೆ ಈ ಅಷ್ಟಮಾಧಿಪತಿ 9ನೇ ಮನೇಲಿರೋದ್ರಿಂದ ನಿಮ್ಮ ತಂದೆಯ ವಿಚಾರದಲ್ಲಿ ಸ್ವಲ್ಪ ದುಃಖ ಇರುತ್ತೆ. ಯಾಕಂದ್ರೆ ಶುಭ ಸ್ಥಾನಕ್ಕೆ ಬಂದಿರುವಂತಹ ಈ ಒಂದು ಪಾಪಗ್ರಹ ಆ ಪರ್ಟಿಕ್ಯುಲರ್ ಭಾವಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅಶುಭ ಫಲ ಕೊಡ್ತಾನೆ. ಏನಂದ್ರೆ ಈಗ ಆಲ್ರೆಡಿ ನಿಮ್ ತಂದೆಗೆ ಹುಷಾರಿಲ್ಲ ಅಂದ್ರೆ ಸ್ವಲ್ಪ ಅವರ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಹುದು, ಅವರಿಂದ ಒಂದಿಷ್ಟು ಖರ್ಚುಗಳಾಗ್ಬಹುದು, ಅಥವಾ ಅವರ ಜೊತೆ ಮನಸ್ತಾಪಗಳಾಗ್ಬಹುದು. ಈ ತರದ್ದೇನೋ ಒಂದು ಈ ಟೈಮಲ್ಲಿ ಆಗುತ್ತೆ. ಎಷ್ಟು ಸಮಾಧಾನವಾಗಿ ತಾಳ್ಮೆಯಿಂದ ಇರ್ತೀರೋ ಅಷ್ಟು ಒಳ್ಳೇದು. ನಿಮ್ಮ ರಾಷ್ಟ್ರಾಧಿಪತಿಗೆ ಪರಿಹಾರ ಮಾಡ್ಕೊಳ್ಳಿ. ಆ ಟೈಮ್ಗೆ ನೀವ್ ಏನ್ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ಬುದ್ಧಿ ಓಡಿಸ್ತೀರಾ. ಯಾಕಂದ್ರೆ ಬುಧ ಬುದ್ಧಿಗೆ ಕಾರಕ. ಟೈಮ್ ಕರೆಕ್ಟ್ ಆಗಿ ನಾವು ತಗೊಳ್ಳುವಂತ ನಿರ್ಧಾರಗಳು ಎಷ್ಟೋ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ. ಡೈಲಿ ವಿಷ್ಣು ಸಹಸ್ರನಾಮ ಮಂತ್ರ ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ. ಇದರಿಂದ ನಿಮ್ಮ ಮನಸ್ಸು ತುಂಬಾ ಶಾಂತವಾಗುತ್ತೆ. ಶಾಂತಿಯುತ ಮನಸ್ಸಿನಿಂದ ಮಾತ್ರ ನಾವು ಸರಿಯಾದ ನಿರ್ಧಾರ ತಗೊಳಕ್ ಸಾಧ್ಯ. ನಾವು ಆತರ ಪಟ್ಟೇನೋ ನಿರ್ಧಾರ ತಗೊಳ್ಳೋದು, ಯಾರ್ದೋ ಒತ್ತಡಕ್ಕೆ ಮಣಿದು ನಿರ್ಧಾರ ತಗೊಳ್ಳೋದು, ಇದು ಯಾವತ್ತಿದ್ರೂ ನಮಗೆ ಕಷ್ಟನೇ ಕೊಡುತ್ತೆ. ಶಾಂತವಾದ ರೀತಿಯಲ್ಲಿ ಯಾವುದೇ ಒಂದು ನಿರ್ಧಾರವನ್ನ ತಗೊಳ್ಳೋದಕ್ಕೆ ಪ್ರತಿದಿನ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೊಳ್ಳಿ, ಮೆಡಿಟೇಷನ್ ಮಾಡಿ, ಅಥವಾ ಹೇಳೋಕ್ ಬಂದ್ರೆ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಸುಬ್ರಹ್ಮಣ್ಯ ಕರಾವಲಂಬಂ ಮತ್ತು ಸುಬ್ರಹ್ಮಣ್ಯ ಅಷ್ಟೋತ್ರ ಇದೆರಡು ಮಂತ್ರವನ್ನು ಡೈಲಿ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ಸ್ವಲ್ಪ ಅಶುಭ ಫಲ, ಸ್ವಲ್ಪ ಶುಭ ಫಲ ಎರಡೂ ಇದೆ. ಸೊ ಪರಿಹಾರವನ್ನ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ತುಲಾ ರಾಶಿಯವರಿಗೆ ಕುಜ ಯಾವ ತರ ಫಲ ಕೊಡ್ತಾನೆ ಅಂತ ಹೇಳ್ತೀನಿ ನೋಡಿ. ಇವಾಗ ಕುಜ ನಿಮ್ಗೆ ಯಾರು, ಧನಾಧಿಪತಿ ಹಾಗೆ ಸಪ್ತಮಾಧಿಪತಿ. ಈ ಎರಡು ಅಧಿಪತಿ ಆಗಿರುವಂತಹ ಮಂಗಳ ಗ್ರಹ ಸದ್ಯಕ್ಕೆ ಸಪ್ತಮದಲ್ಲೇ ಇರೋದ್ರಿಂದ ಏನೂ ತೊಂದರೆ ಇಲ್ಲ, ಒಳ್ಳೆ ಫಲನೇ ಕೊಡ್ತಾ ಇದ್ದಾನೆ. ಆದ್ರೆ 21ನೇ ತಾರೀಕಿಗೆ ಅಷ್ಟಮಕ್ಕೆ ಹೋದ್ಮೇಲೆ ನಿಮಗೆ ಕೆಲವು ಅಶುಭ ಫಲ ಕೊಡ್ತಾನೆ. ಎಲ್ಲಿವರೆಗೂ? 43 ದಿನದವರೆಗೂ. ಅಂದ್ರೆ ಅವನು ನಿಮ್ಗೆ ತೊಂದರೆ ಕೊಡ್ತಾ ಇರ್ತಾನೆ. ಬೇರೆ ಗ್ರಹಗಳು ನಿಮ್ಗೆ ತೊಂದರೆಯಿಂದ ನಿಮ್ಮನ್ನ ಕಾಪಾಡ್ತಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ಈ ಪರ್ಟಿಕ್ಯುಲರ್ ಕುಜಗ್ರಹ ಏನು ಅಶುಭ ಫಲ ಕೊಡ್ತಾನೆ ಅಂದ್ರೆ ನೋಡಿ, ಧನಾಧಿಪತಿ ಹೋಗಿ ಅಷ್ಟಮದಲ್ಲಿ ಕುತ್ಕೊಂಡಿರೋದ್ರಿಂದ ನಿಮ್ಮ ದುಡ್ಡು ಬೇರೆಯವರ ಪಾಲಾಗುವ ಸಾಧ್ಯತೆ. ಅಂದ್ರೆ ಯಾರೋ ಬಂದು ನಿಮ್ಮ ಹತ್ರ ದುಡ್ಡು ಕೇಳಿದ್ರು,
ಸಾಲ ಕೇಳಿದ್ರು ಅಂತೇಳಿ ನೀವು ಕೊಟ್ಟು ವಾಪಸ್ ಬರಲ್ಲ, ಆ ತರ ಆಗತ್ತೆ. ಎರಡನೇದು, ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗತ್ತೆ. ಕುಟುಂಬದವರ ಜೊತೆ ನಿಮ್ಮ ಸಂಬಂಧ ಸ್ವಲ್ಪ ಹಾಳಾಗ್ಬಹುದು. ಯಾಕಂದ್ರೆ ಕುಟುಂಬ ಸ್ಥಾನಾಧಿಪತಿ ಅಷ್ಟಮದಲ್ಲಿದ್ದಾಗ ಕುಟುಂಬದಲ್ಲಿ ಕಷ್ಟಗಳು ಬರುತ್ತೆ, ಇಲ್ಲ ಕುಟುಂಬದಲ್ಲಿ ಖರ್ಚುಗಳು ಬರುತ್ತೆ, ಇಲ್ಲ ಮಾತಿನಿಂದ ಕಷ್ಟಗಳು. ಯಾಕಂದ್ರೆ ನಿಮ್ಗೆ ವಾಕ್ಸ್ಥಾನಾಧಿಪತಿಯಾಗಿ ಅಷ್ಟಮಕ್ಕೆ ಹೋದಾಗ ಮಾತಿನಿಂದ ಕಷ್ಟಗಳು. ಅಂದ್ರೆ ಅಂದ್ರೆ ನೀವು ಒಳ್ಳೆ ರೀತಿಯಲ್ಲೇ ಮಾತಾಡ್ತೀರಾ, ಬಟ್ ನೀವೇನ್ ಮಾತಾಡಿದ್ರು ಅದು ತಪ್ಪಾಗಿ ಕನ್ವೆ ಆಗುತ್ತೆ, ಅಥವಾ ಮನೆಯಲ್ಲಿರೋರಿಗೆ ಅದು ಹರ್ಟ್ ಆಗುತ್ತೆ, ಅಥವಾ ನೀವ್ ಯಾರ ಜೊತೆ ಮಾತಾಡಿದ್ರು ಅವ್ರಿಗೇನೋ ನಿಮ್ಗೆ ಇಷ್ಟ ಆಗಲ್ಲ ನಿಮ್ ಮಾತು. ಈ ತರದ್ದೇನೋ ಒಂದಿಷ್ಟು ಸಮಸ್ಯೆಗಳಿರುತ್ತೆ. ಮನೇಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ. ಈ 43 ದಿನಾನು ಅವಾಗವಾಗ ಮನೇಲಿ ಕಿರಿಕಿರಿ. ಅದರಲ್ಲೂ ಎಲ್ಲಾ ದಿನಾನು ಅಲ್ದಿದ್ರು ಕೂಡ ಮಂಗಳವಾರ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ. ಇದಕ್ಕೆ ಪರಿಹಾರ ಕೂಡ ಹೇಳ್ತೀನಿ. ಇನ್ನೊಂದು ವಿಚಾರ ಏನಾಗುತ್ತೆ, ಸಪ್ತಮಾಧಿಪತಿ ಆಗಿರೋದ್ರಿಂದ ಯಾರ್ಯಾರೆಲ್ಲ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ರು ನಿಮ್ಗೆ ಇದು ಸ್ವಲ್ಪ ಹೊಡೆತ ಕೊಡುತ್ತೆ. ಯಾಕೆಂದ್ರೆ ನಿಮ್ಮ ಪಾರ್ಟ್ನರ್ ಅಧಿಪತಿನ ಇವಾಗ ಅಷ್ಟಮದಲ್ಲಿ ಕುತ್ಕೊಂಡಾಗ ನಿಮ್ಮ ಪಾಲುದಾರ ಯಾರಿರ್ತಾರೆ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಯಾರಿರ್ತಾರೆ, ಅವರಿಂದ ನಿಮ್ಗೆ ಸ್ವಲ್ಪ ಬೇಸರ ಆಗುತ್ತೆ. ಅವರ ನಡವಳಿಕೆ ಇಷ್ಟ ಆಗಲ್ಲ, ಅಥವಾ ಅವ್ರ ಕೆಲಸ ಮಾಡೋ ರೀತಿ ಇಷ್ಟ ಆಗಲ್ಲ, ಅಥವಾ ನಿಮ್ ಜೊತೆ ಒಳ್ಳೆ ರೀತಿಯಲ್ಲಿ ಬಾಂಧವ್ಯ ಇಟ್ಕೊಂಡು ಒಳ್ಳೆ ಡಿಸ್ಕಸ್ ಮಾಡಿ ಸರಿಯಾಗಿ ಡಿಸಿಷನ್ ತಗೊಳ್ಳಲ್ಲ, ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಏನೋ ಮಾಡ್ತಾ ಇರ್ತಾರೆ. ಇದು ನಿಮ್ಗೆ ಬೇಸರ ಆಗುತ್ತೆ. ಇದರಿಂದ ನಿಮ್ಮ ಪಾಲುದಾರರ ಜೊತೆ ಜಗಳ ಆಗಬಹುದು. ಅಷ್ಟಮದಲ್ಲಿ ಕುಜ, ಭಯ ಶುರುವಾಗುತ್ತೆ 21ನೇ ತಾರೀಕು ನಂತರ. ಭವಿಷ್ಯದಲ್ಲಿ ಏನೋ ತೊಂದರೆ ಆಗ್ಬಿಟ್ರೆ ಅನ್ನೋ ಭಯ, ಆಂಗ್ಸೈಟಿ. ಕೆಲವರಿಗೆಲ್ಲ ಆಂಗ್ಸೈಟಿ ಇಶ್ಯೂಸ್ ಇರುತ್ತೆ. ಆಂಗ್ಸೈಟಿ ಇಶ್ಯೂಸ್ ಬರೋದು ಕುಜನಿಂದ. ನೋಡಿ, ಆಂಗ್ಸೈಟಿ ಇರೋರಿಗೆ ಭಯ ಶುರುವಾಯ್ತು ಅಂದ್ರೆ ಅವ್ರಿಗೆ ಎದೆನೋ ಬರುತ್ತೆ, ಕೈಕಾಲೆಲ್ಲ ನಡಗುತ್ತೆ, ಶೇಕ್ ಆಗೋಕ್ ಶುರುವಾಗುತ್ತೆ. ನೋಡಿ, ಇದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿದೆ. ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಕೆಲಸದ ಒತ್ತಡ. ಎಲ್ಲದೂ ನಿಭಾಯಿಸ್ಕೊಂಡು ಹೋಗ್ಬೇಕು, ಕೆಲಸ 8 ಅವರ್ ಕೆಲಸ ಮಾಡ್ತಿದ್ದವ್ರು ಇವಾಗ ವರ್ಕ್ ಫ್ರಮ್ ಹೋಮ್ ಅನ್ಕೊಂಡು ಅದ್ರ ಮೇಲೂ ಇನ್ನೂ ಒಂದಷ್ಟು ಕೆಲಸಗಳು, ಜವಾಬ್ದಾರಿಗಳು. ಕೆಲಸ ಮಾಡ್ಲೇಬೇಕು. ಅಕಸ್ಮಾತ್ ಆ ಕೆಲಸನ ಮಾಡ್ಲಿಲ್ಲ ಅಂದ್ರೆ ಎಲ್ಲಿ ಕೆಲಸ ಹೊರಟೋಗ್ಬಿಡುತ್ತೋ. ಯಾಕೆಂದ್ರೆ ತುಂಬಾ ಜನ ಕೆಲಸ ಕಳ್ಕೊತಾ ಇದಾರೆ ಈಗ. ಆ ಒಂದು ಪ್ರೆಷರ್ ತಗೊಂಡು ನೀವೇನ್ ಕೆಲಸ ಮಾಡ್ತೀರಾ, ಆಂಗ್ಸೈಟಿ ಶುರುವಾಗುತ್ತೆ. ಆ ತರದ್ದು ತುಲಾರಾಶಿಯವ್ರಿಗೂ ಆಗುತ್ತೆ. ನಿಮ್ಮ ಇದು ಕೆಲಸ ಮಾಡೋರು ಮಾತ್ರ ಅಲ್ಲ, ಗೃಹಿಣಿಯರಿಗೂ ಆಗುತ್ತೆ. ಯಾಕಂದ್ರೆ ಗೃಹಿಣಿಯರು ಕೂಡ ಮನೆಯಲ್ಲಿ ಎಷ್ಟು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಎಷ್ಟು ಕೆಲಸ ಮಾಡಿದ್ರು ಮುಗಿತಾ ಇಲ್ಲ. ನಿಮ್ಮೇಲೆ ನಿಮ್ಗೆ ಬೇಜಾರಾಗುವಂಥದ್ದು. ಅಯ್ಯೋ ಎಲ್ಲ ನಾನೇ ಮಾಡ್ಬೇಕಾ, ಅಯ್ಯೋ ಈ ಮನೇಲಿ ನನಗೆ ನೆಮ್ಮದಿನೇ ಇಲ್ಲ, ಈ ಮನೇಲಿ ನನಗೆ ರೆಸ್ಟೇ ಇಲ್ಲ, ಈ ತರದ್ದೆಲ್ಲ ಫೀಲ್ ಆಗೋಕ್ ಶುರುವಾಗುತ್ತೆ. ಜವಾಬ್ದಾರಿ ಜಾಸ್ತಿ ಇದ್ರಂತೂ ಇನ್ನೂ ಕಷ್ಟ. ಇದೆಲ್ಲ ಆಗಿ ಒಂದ್ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಾಗ ಸ್ವಲ್ಪ ಎದೆನೋವು ಬರೋದು, ಸುಸ್ತಾಗೋದು. ಟೆನ್ಷನ್ ಜಾಸ್ತಿ ಆದಾಗ ಸುಸ್ತು ಆಗೇ ಆಗುತ್ತೆ. ಈ ಕೆಲಸ ಮಾಡಿ ಸುಸ್ತಾಗೋದಕ್ಕಿಂತ ಟೆನ್ಷನ್ ತಗೊಂಡ್ರೆ ಜಾಸ್ತಿ ಸುಸ್ತಾಗತ್ತೆ. ಅವಾಗ ಏನಾಗುತ್ತೆ, ನನಗೇನಾದ್ರೂ ಆಗ್ಬಿಟ್ರೆ, ಈ ತರದೆಲ್ಲ ಮೃತ್ಯು ಭಯ, ಸ್ವಲ್ಪ ಏನೇನೋ ನೆಗೆಟಿವ್ ಆಲೋಚನೆಗಳೆಲ್ಲ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ, ಕೆಟ್ಟ ವಿಚಾರಗಳನ್ನ ಅಥವಾ ದುಃಖದ ವಿಚಾರಗಳನ್ನ ಕೇಳೋದನ್ನ ಕಮ್ಮಿ ಮಾಡಿ. ಮೊಬೈಲಲ್ಲಿ ಈ ಕ್ರೈಮ್ ವಿಚಾರಗಳನ್ನ ಸ್ವಲ್ಪ ನೋಡೋದನ್ನ ಕಮ್ಮಿ ಮಾಡಿ. ಅದನ್ನ ನೋಡ್ದಾಗ್ಲೇ ನಿಮ್ಗೆ ಇದು ಜಾಸ್ತಿ ಆಗುತ್ತೆ. ಅಂದ್ರೆ ನಿಮ್ಮ ಭಾವನೆಗಳಿಗೆ, ಈ ನೆಗೆಟಿವ್ ಭಾವನೆಗಳಿಗೆ ಅದು ಪೋಷಣೆ ಮಾಡುತ್ತೆ. ಇನ್ನೂ ಅದು ನೀರ್ ಹಾಕಿ ಬೆಳೆಸತ್ತೆ, ಮರ ಆಗ್ಬಿಡುತ್ತೆ. ಅದು ಹೋಗಿ ನೋಡಿ, ಅದೆಲ್ಲ ಹೋಗಿ ಸ್ಟಾಕ್ ಆಯ್ತು ಅಂದ್ರೆ ನಿಮ್ಗೊಂಥರ ಅದು ಟ್ರಾಮಾ ತರ ಆಗ್ಬಿಡುತ್ತೆ. ಅದರಿಂದ ಹೊರಗಡೆ ಬರಕ್ಕಾಗಲ್ಲ ನೀವು. ಅದಕ್ಕೆ ಒಳ್ಳೆ ವಿಚಾರಗಳನ್ನೇ ಕೇಳಿ, ಒಳ್ಳೆ ವಿಚಾರಗಳನ್ನೇ ಮಾತಾಡಿ. ಯಾವುದ್ರಿಂದ ನೀವು ಡಿಸ್ಟರ್ಬ್ ಆಗ್ತಿದಾರೆ ಅದರಿಂದ ದೂರ ಇರಿ. ಅದು ವ್ಯಕ್ತಿ ಆಗಿರಬಹುದು, ವಿಚಾರ ಆಗಿರಬಹುದು, ವಸ್ತು ಆಗಿರಬಹುದು. ಅದರಿಂದ ಸ್ವಲ್ಪ ದೂರ ಇದ್ಬಿಡಿ. ಅಂದ್ರೆ ಅದ್ರ ಕಡೆ ಗಮನ ಕೊಡಬೇಡಿ ಅಷ್ಟೇ. ದೂರ ಅಂದ್ರೆ ಎಲ್ಲೋ ಹೋಗ್ಬೇಕಂತಲ್ಲ, ಆ ವಿಚಾರದ ಕಡೆ ನಿಮ್ಮ ಮನಸ್ಸನ್ನ ದೂರ ಇಡಿ ಅಷ್ಟೇನೆ. ಇದು ಇಂಪಾರ್ಟೆಂಟ್. ಯಾಕಂದ್ರೆ ನಮ್ ಜೀವನದಲ್ಲಿ ನಾವು ಲೌಕಿಕವಾಗಿ ಏನೇ ಗಳಿಸಿದ್ರು ಕೂಡ ಪೀಸ್ ಆಫ್ ಮೈಂಡ್ ತುಂಬಾ ಇಂಪಾರ್ಟೆಂಟ್. ಇದು ಸಿಗ್ಲಿಲ್ಲ ಅಂದ್ರೆ ನೀವೆಷ್ಟು ಕೋಟಿ ಗಳಿಸಿದ್ರು, ಎಂತ ಹೆಸರಿದ್ರು ಕೂಡ ಏನು ಪ್ರಯೋಜನ ಇಲ್ಲ. ಈ 43 ದಿನಗಳವರೆಗೆ ನಿಮ್ಮ ಈ ಒಂದು ಪೀಸ್ ಆಫ್ ಮೈಂಡ್ ಕಮ್ಮಿ ಆಗತ್ತೆ. ಯಾಕಂದ್ರೆ ಕಿರಿಕಿರಿಗಳು ಹಂಗ್ ಬರ್ತಾ ಇರತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ರ ಹೇಳ್ಕೊಳ್ಳಿ, ಕನಕಧಾರಾ ಸ್ತೋತ್ರ ಡೈಲಿ ಸಂಜೆ. ನಿಮ್ಗೆ ಹೇಳೋಕೆ ಬರ್ಲಿಲ್ಲ ಅನ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಹೆಂಗ್ ಕೇಳಿಸ್ಕೋಬೇಕು, ನೀವು ಪ್ಲೇ ಮಾಡ್ಬಿಟ್ಟು ಕಣ್ಣು ಮುಚ್ಚಿ ಕುತ್ಕೋಬೇಕು, ಅಥವಾ ನೀವು ಪ್ಲೇ ಮಾಡ್ಬಿಟ್ಟು ಲಕ್ಷ್ಮಿ ವಿಗ್ರಹ ಇದ್ರೆ ನಿಮ್ಮ ಮನೆಯಲ್ಲಿ, ಅದಕ್ಕೆ ನೋಡಿ ಈ ಉಂಗುರದ ಬೆರಳು, ಮಧ್ಯದ ಬೆರಳು ಮತ್ತೆ ಹೆಬ್ಬೆರಳಿಂದ ಸ್ವಲ್ಪ ಕುಂಕುಮ ತಗೊಂಡು ಅರ್ಚನೆ ಮಾಡ್ತಾ ಅದನ್ನ ಕೇಳಿಸ್ಕೊಳ್ಳಿ. ನಿಮ್ಮ ಗಮನ ಕುಂಕುಮಾರ್ಚನೆ ಕಡೆ ಇರಬೇಕು, ನಿಮ್ಮ ಕೇಳಿಸ್ಕೊಳ್ಳೋದು ಶ್ಲೋಕದ ಕಡೆ. ಆವಾಗ ನೋಡಿ ಅದು ಗಮನ ಅಂದ್ರೆ ದೇವರಿಗೆ ಹತ್ರದಲ್ಲಿರೋದು, ದೇವ್ರ ಕಡೆ ಗಮನ. ಇದನ್ನ ಡೈಲಿ ಮಾಡಿ.
ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಶಾಂತಿ ನೆಲೆಸುತ್ತೆ ಅಂತ. ಅಂದ್ರೆ ಲಕ್ಷ್ಮೀ ದೇವಿ ಎಲ್ಲಿರ್ತಾಳೋ ಅಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಎಲ್ಲಿ ಕಿರಿಕಿರಿ ಜಗಳ ಆಗ್ತಾ ಇರುತ್ತೋ ಅಲ್ಲಿಗೆ ಲಕ್ಷ್ಮಿ ಬರೋದೇ ಇಲ್ಲ. ಈ ಒಂದು ಪರಿಹಾರವನ್ನ ಮಾಡಿ. ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಟೈಮ್ ಕೊಡಿ. ಡೈಲಿ ಬೆಳಗ್ಗೆ ಮಾಡಿ, ಇಲ್ಲ ಸಂಜೆ ಮಾಡಿ. ಸಂಜೆ 5:30 6:00 ಮಾಡಿ, ಇಲ್ಲ ಬೆಳಗ್ಗೆ ಮಾಡಿ. ಆ ನಿಮ್ಗೆ ಅರ್ಚನೆ ಮಾಡಕ್ಕಾಗಲ್ಲ, ಲಕ್ಷ್ಮೀ ವಿಗ್ರಹ ಇಲ್ಲ, ನಿಮ್ಗೆ ಅದೆಲ್ಲ ಕಷ್ಟ ಆಗುತ್ತೆ, ವರ್ಕ್ ಪ್ರೆಷರ್ ಇರುತ್ತೆ. ಜಸ್ಟ್ ಕೆಲಸ ಮಾಡ್ತಾ ಇದ್ದೀರಾ ನೀವು, ಬೆಳಗ್ಗೆ ನೋಡಿ ಸಂಜೆ ಟೈಮ್ ನಾನು ಹೇಳಿದ ಟೈಮಲ್ಲಿ ನೀವು ಕೆಲಸದಲ್ಲಿ ಇದ್ದೀರಾ ಅನ್ಕೊಳ್ಳಿ, ಪ್ಲೇ ಮಾಡ್ಕೊಳ್ಳಿ, ಇಯರ್ಫೋನ್ ಹಾಕೊಂಡು ಕೇಳಿಸ್ಕೊಳ್ಳಿ. ಕನಕಧಾರ ಸ್ತೋತ್ರ, ಲಕ್ಷ್ಮಿ ಅಷ್ಟೋತ್ರ ಡೈಲಿ ಬೇಡ್ಕೊಳ್ಳಿ ತಾಯಿ ಹತ್ರ. ನಿಮ್ಮ ಹೃದಯದೊಳಗಿರ್ತಲ್ಲ ಲಕ್ಷ್ಮಿ, ಅವಳನ್ನ ಕೇಳ್ಕೊಳ್ಳಿ. ಅಂತರಂಗ ಬಹಿರಂಗ ಎರಡೂ ಕಡೆನೂ ಪರಮಾತ್ಮ ಇರ್ತಾನೆ. ಸರ್ವಾಂತರ್ಯಾಮಿ ಅಲ್ವಾ, ನಿಮ್ಮ ಅಂತರಂಗದಲ್ಲಿ ಇರ್ತಾನೆ, ಹೊರಗಡೆನೂ ಇರ್ತಾನೆ. ಇದನ್ನ ನೀವು ಮಾಡ್ಕೊಂಡ್ರೆ ಸ್ವಲ್ಪ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತೆ ಯಾರಿಗೂ ದುಡ್ಡು ಕೊಡಕ್ ಹೋಗ್ಬೇಡಿ, ಹುಷಾರು. ದುಡ್ಡಿನ ವಿಷಯದಲ್ಲಿ ತುಂಬಾ ಲೆಕ್ಕಾಚಾರದಿಂದ ಇರಿ. ದುಡ್ಡನ್ನ ತಗೊಂಡು ಹೊರಗಡೆ ಹೋಗ್ಬೇಡಿ. ಸ್ವಲ್ಪ ದುಡ್ಡು ಕಳೆದೋಗೋದು ಅಥವಾ ಬೆಲೆ ಬಾಳೋ ವಸ್ತು ಕಳ್ಕೊಳ್ಳೋದು, ಈ ತರದ್ದು ಏನಾದ್ರೂ ಆಗ್ಬೋದು. ಈ 43 ದಿನಗಳವರೆಗೂ ಇದು ಅನ್ವಯ ಆಗತ್ತೆ. ಈ ವಿಷಯದಲ್ಲಿ ಹುಷಾರಾಗಿ. ವೃಶ್ಚಿಕ ರಾಶಿಯವರಿಗೆ ಈ ಕುಜನ ಬದಲಾವಣೆ ಯಾವ ತರ ಫಲ ಕೊಡ್ತಾ ಇದೆ ಅಂತ ನೋಡೋಣ. ಸದ್ಯಕ್ಕೆ 6ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದಾನೆ. ಈ 6ನೇ ಮನೆಯಲ್ಲಿರೋ ಮಂಗಳ ಸಪ್ತಮಕ್ಕೆ ಹೋಗ್ತಾನೆ. ಸಪ್ತಮಕ್ಕೆ ಬಂದ್ಮೇಲೆ ಡೈರೆಕ್ಟ್ ಆಗಿ ನಿಮ್ ರಾಶಿನ ನೋಡ್ತಾನೆ. ತುಂಬಾ ಶುಭ. ಯಾಕಂದ್ರೆ ನಿಮ್ಮ ರಾಶ್ಯಾಧಿಪತಿ ಯಾವ ಮನೇಲಿ ಕೂತ್ಕೊಂಡ್ರು ನಿಮ್ ರಾಶಿ ನೋಡ್ತಾ ಇರ್ತಾನಲ್ಲ, ಹಾಗಾಗಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲೆಲ್ಲ ಇದು ತುಂಬಾ ಶುಭ ಫಲನೆ. ಆದ್ರೆ ಸಪ್ತಮದಲ್ಲಿರೋ ಕುಜನಿಂದಾಗಿ, ಸಪ್ತಮ ಅಂದ್ರೆ ನಿಮ್ಮ ಸಂಗಾತಿ, ನಿಮ್ಮ ಸಂಗಾತಿಯ ಜೊತೆ ಸ್ವಲ್ಪ ಜಗಳ ಆಗ್ತಾ ಇರುತ್ತೆ. ಕಿರಿಕಿರಿ, ಜಗಳ, ಮನಸ್ತಾಪಗಳು ಈ ತರದ್ದೆಲ್ಲ ಆಗ್ತಾ ಇರುತ್ತೆ. ಯಾಕಂದ್ರೆ ಅವ್ರ ಕಡೆಯಿಂದ ಸ್ವಲ್ಪ ಕೋಪ, ಟೆನ್ಷನ್ ಎಲ್ಲ ಇರುತ್ತೆ. ಹಂಗಾಗಿ ಸ್ವಲ್ಪ ಸಣ್ಣ ಪುಟ್ಟ ಜಗಳಗಳಾಗುತ್ತೆ. ಆಲ್ರೆಡಿ ಸ್ವಲ್ಪ ವೈವಾಹಿಕ ಜೀವನದ ಜಗಳ ಇದೆ ಅನ್ನೋರ್ಗೆ ಇದು ಜಾಸ್ತಿ ಅನ್ವಯ ಆಗುತ್ತೆ. ಏನು ಜಗಳ ಇಲ್ಲ, ಚೆನ್ನಾಗಿದ್ದೀರಾ ಅನ್ನೋರ್ಗೆ ಇದು ಹೆಚ್ಚು ಅನ್ವಯ ಆಗಲ್ಲ. ಸಣ್ಣ ಮಟ್ಟದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಯಾಗಿ ಅಲ್ಲಿ ಸಾಲ್ವ್ ಆಗ್ಬಿಡುತ್ತೆ. ಇನ್ನು ಕುಜ ಗ್ರಹ ನಿಮ್ಗೆ ರಾಶ್ಯಾಧಿಪತಿನಾಗಿ 7ನೇ ಮನೇಲಿ ಇರೋದ್ರಿಂದ ನಿಮ್ಮ ವೈಯಕ್ತಿಕ ಕೆಲಸಗಳು ಸಕ್ಸಸ್ ಆಗುತ್ತೆ ಈ 43 ಡೇಸ್ ಒಳಗಡೆ. ಆಮೇಲೆ ಉದ್ಯೋಗದಲ್ಲಿ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಉದ್ಯೋಗದ ನಿಮಿತ್ತ ಪ್ರಯಾಣ ಮಾಡುವಂತಹ ಒಂದು ಸನ್ನಿವೇಶ ಕೂಡ ಬರ್ಬೋದು. ಕೆಲಸದಲ್ಲಿ ಒಳ್ಳೆ ಬದಲಾವಣೆಗಳಾಗುತ್ತೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ರಾಶ್ಯಾಧಿಪತಿ ಹೋಗಿ 7ನೇ ಮನೇಲಿ ಕೂತ್ಕೊಂಡು ನಿಮ್ ರಾಶಿಯನ್ನ ನೋಡ್ತಾ ಇರೋದ್ರಿಂದ ಮನಸ್ಸು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಅಂದ್ರೆ ಒಂಥರ ಗಟ್ಟಿತನ ಜಾಸ್ತಿ ಆಗುತ್ತೆ, ಧೈರ್ಯ ಜಾಸ್ತಿ ಆಗುತ್ತೆ. ಕೆಲವು ವಿಚಾರಗಳಲ್ಲಿ ತುಂಬಾ ಮುಖ್ಯವಾದ ವಿಚಾರಗಳಲ್ಲಿ ನಿರ್ಧಾರಗಳು ತಗೋತೀರಾ. ಯಾವ್ಯಾವ ಕೆಲಸಗಳು ತುಂಬಾ ಸ್ಲೋ ಆಗ್ತಾ ಇತ್ತು, ಅರ್ಧಕ್ಕೆ ನಿಂತೋಗಿತ್ತು, ಅದನ್ನೆಲ್ಲ ಮತ್ತೆ ಸ್ಟಾರ್ಟ್ ಮಾಡ್ತೀರಾ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ. ಆಮೇಲೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಹೆಚ್ಚು ಲಾಭ ಇದೆ. ನಿಮ್ ರಾಷ್ಟ್ರಾಧಿಪತಿ ಹೋಗಿ 7ನೇ ಮನೇಲಿ ಕೂತಿದ್ರೆ ಅವ್ರ ಕಡೆಯಿಂದ ಜಾಸ್ತಿ ಶ್ರಮ ಇರುತ್ತೆ. ಅವ್ರ ಕಡೆಯಿಂದ ನಿಮ್ಮ ಕೆಲಸಕ್ಕೆ ಜಾಸ್ತಿ ಶ್ರಮದಾನ ಇರುತ್ತೆ. ಅವ್ರ ಕಡೆಯಿಂದ ಬುದ್ಧಿ ಜಾಸ್ತಿ ಇರುತ್ತೆ. ಅವ್ರದ್ದು ಡಿಸಿಷನ್ಸ್ ಕರೆಕ್ಟ್ ಆಗಿರುತ್ತೆ. ಇದರಿಂದ ನಿಮ್ಮ ವೃತ್ತಿಯಲ್ಲಿ ಒಳ್ಳೆ ಬದಲಾವಣೆಗಳಾಗುತ್ತೆ, ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಆಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಕುಜನ ಬದಲಾವಣೆ ಯಾವುದೇ ರೀತಿ ಅಶುಭ ಫಲ ಕೊಡ್ತಾ ಇಲ್ಲ. ಅಂದ್ರೆ ಒಂದೇ ಒಂದು ನಿಮ್ಮ ಸಂಗಾತಿ ಜೊತೆ ಸ್ವಲ್ಪ ಮನಸ್ತಾಪ ಆಗಬಹುದು, ಅಷ್ಟು ಬಿಟ್ರೆ ಇನ್ನೇನೋ ಅಶುಭ ಫಲ ಕೊಡ್ತಾ ಇಲ್ಲ. ಮತ್ತೆ ಇನ್ನೊಂದೇನಾಗುತ್ತೆ, 7ನೇ ಮನೆನ ನಾವು ಮಾರಕ ಸ್ಥಾನ ಅಂತ ಕೂಡ ಕರಿತೀವಿ. ಬಟ್ ರಾಷ್ಟ್ರಾಧಿಪತಿನೇ ಹೋಗಿ ಅಲ್ಲಿದ್ರೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ. ಅಂದ್ರೆ ಆತಂಕ ಪಡೋ ಅವಶ್ಯಕತೆಗಳಿಲ್ಲ. ಹಾಗಾಗಿ ಒಳ್ಳೆ ಫಲನೇ ಕೊಡ್ತಾನೆ. ಮತ್ತೆ ಕುಜನಿಗೆ ಪರ್ಟಿಕ್ಯುಲರ್ ಆಗಿ ಇನ್ನೊಂದು ಮನೆಗೆ ದೃಷ್ಟಿ ಇರುತ್ತೆ, ಅದು ಅಷ್ಟಮ ಭಾವ. ವೃಷಭದಲ್ಲಿ ಕುತ್ಕೊಂಡು ನಿಮ್ಮ 2ನೇ ಮನೆ ನೋಡ್ತಾ ಇದ್ದಾನೆ. ದುಡ್ಡಿನ ವಿಷಯದಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ. ಬರ್ಬೇಕಾಗಿರೋ ದುಡ್ಡು ಬೇಗ ಬೇಗ ಬರುತ್ತೆ. ಯಾವುದೋ ಒಂದಕ್ಕೆ ಇನ್ವೆಸ್ಟ್ ಮಾಡಿದ್ರಿ, ಅದರಿಂದ ಲಾಭ ಬರುತ್ತೆ. ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ. ಹಾಗೆ ಮಂಗಳ ಗ್ರಹ ತಾನು ನಿಂತ ರಾಶಿಯಿಂದ 4ನೇ ಮನೆ ನೋಡ್ತಾನೆ. ಅವನಿರೋ ಮನೆಯಿಂದ 4ನೇ ಮನೆ, ನಿಮ್ಗದು 10ನೇ ಮನೆ. ಹಾಗಾಗಿ ಉದ್ಯೋಗದ ಕ್ಷೇತ್ರದಲ್ಲೂ ಕೂಡ ತುಂಬಾ ಒಳ್ಳೇದ್ ಮಾಡ್ತಾನೆ. ವೈಯಕ್ತಿಕ ಕೆಲಸಗಳು ಅಂದ್ರೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಏನೋ ಒಂದು ಉದ್ಯೋಗವನ್ನು ಹೊರತುಪಡಿಸಿ ಬೇರೆ ವೈಯಕ್ತಿಕ ಕೆಲಸಗಳು ಏನೇನ್ ಇರುತ್ತಲ್ವಾ, ಆ ಕೆಲಸಗಳು ಕೂಡ ತುಂಬಾ ಬೇಗ ಸಕ್ಸಸ್ ಆಗುತ್ತೆ. ಯಾಕೆಂದ್ರೆ ನಿಮ್ಮ ಕರ್ಮಸ್ಥಾನಕ್ಕೆ ಕುಜನ ದೃಷ್ಟಿ ಇದೆ. ಹಾಗಾಗಿ ಆ ಒಂದು ಕೆಲಸಗಳು ಕೂಡ ಸರಿಯಾದ ಟೈಮ್ಗೆ ಆಗುವಂಥದ್ದು. ಎಲ್ಲಾ ರೀತಿಯಲ್ಲೂ ಕೂಡ ವೃಶ್ಚಿಕ ರಾಶಿಗೆ ಶುಭ ಫಲನೇ ಕೊಡ್ತಾ ಇದ್ದಾನೆ. ಯಾಕಂದ್ರೆ ವೃಶ್ಚಿಕ ರಾಶ್ಯಾಧಿಪತಿನೇ ಮಂಗಳ ಅಲ್ವಾ. ಯಾವಾಗ ನಮ್ಮ ರಾಶ್ಯಾಧಿಪತಿ ನಮ್ಮ ರಾಶಿಯನ್ನೇ ನೋಡ್ತಾ ಇದ್ದಾನೆ, ಪ್ರಬಲರಾಗಿದ್ದೀವಿ ನಾವು ಅಂತ. ಅಂದ್ರೆ ಈ ಬದುಕುವನ್ನ ಯುದ್ಧದಲ್ಲಿ ಹೋರಾಟ ಮಾಡೋದಕ್ಕೆ ರೆಡಿ ಇದ್ದೀರಾ ನೀವು ಅಂತ ಆ ಶಕ್ತಿಯನ್ನ ಮಂಗಳ ಗ್ರಹ ಕೊಡ್ತಾನೆ. ಹಾಗಾಗಿ ತುಂಬಾ ಚೆನ್ನಾಗಿದೆ ಈ ಮಂಗಳನ ಬದಲಾವಣೆ. 43 ದಿನಗಳು ಅಂದ್ರೆ 21ನೇ ತಾರೀಕಿಂದ ಜೂನ್ 2ನೇ ತಾರೀಕುವರೆಗೂ ಈ ಒಂದು ಆಗಸ್ಟ್ 2ನೇ ತಾರೀಕುವರೆಗೂ, ಜೂನ್ 21ನೇ ತಾರೀಕಿಂದ ಆಗಸ್ಟ್ 2ನೇ ತಾರೀಕುವರೆಗೂ ಕುಜಗ್ರಹ ವೃಷಭದಲ್ಲಿರ್ತಾನೆ. ಅಲ್ಲಿವರೆಗೂ ತುಂಬಾ ಚೆನ್ನಾಗಿದೆ ಟೈಮ್. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ
6ನೇ ಮನೆಯಲ್ಲಿ ಮಂಗಳ, ಸದ್ಯಕ್ಕೆ ಇವಾಗ 5ನೇ ಮನೇಲಿದ್ದಾನೆ. 21ನೇ ತಾರೀಕಿಗೆ ಅಂದ್ರೆ ಜೂನ್ 21ಕ್ಕೆ 6ನೇ ಮನೆಗೆ ಹೋಗ್ತಾನೆ. ನೋಡಿ, 6ನೇ ಮನೆ ಅನ್ನೋದು ಶತ್ರುಸ್ಥಾನ. ಬಟ್ ಈ ಶತ್ರುಸ್ಥಾನದಲ್ಲಿ ಶುಭ ಗ್ರಹಗಳಿದ್ರೆ ಒಳ್ಳೇದಲ್ಲ, ಆದ್ರೆ ಈ ಗ್ರಹಗಳಿದ್ರೆ ತುಂಬಾ ಒಳ್ಳೇದು. ಪಾಪ ಗ್ರಹಗಳಿದ್ರೆ ತುಂಬಾ ಶುಭ. ಪ್ರಮುಖವಾಗಿ 6ನೇ ಮನೆ ಕುಜ ಪ್ರವೇಶ ಮಾಡೋದ್ರಿಂದ ಶತ್ರುಗಳ ಬಾಧೆ ಕಮ್ಮಿ ಆಗುತ್ತೆ. ಅಂದ್ರೆ ಇವಾಗ ಧನಸ್ಸು ರಾಶಿಯವರಿಗೆ ಗುರುಬಲ ಇಲ್ಲದೆ ಇರೋದ್ರಿಂದ ನಿಮ್ಗೆ ಶತ್ರುಗಳಿಂದ ಏನೇನೋ ತೊಂದರೆಗಳಾಗ್ತಾ ಇರುತ್ತೆ. ನಿಮ್ಗೆ ಗೊತ್ತಿಲ್ಲದೆ ಏನೇನೋ ಸಂಚಿಗಳಾಗ್ತಾ ಇರುತ್ತೆ. ಈ ಬೇಡದೆ ಇರೋಂತ ಕೆಲವು ಕೆಲಸಗಳೆಲ್ಲ ಮಾಡ್ತಾ ಇರ್ತಾರೆ. ಅದನ್ನ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ದೃಷ್ಟಿ ಆಗ್ತಾ ಇರುತ್ತೆ. ಸೊ ಏನೋ ನಿಮಗೆ ಕೆಟ್ಟದ್ ಮಾಡ್ಬೇಕು ಅಂತ ಕುತಂತ್ರಗಳನ್ನ ಮಾಡ್ತಾ ಇರ್ತಾರೆ. ಇದೆಲ್ಲ ಪ್ರಾಬ್ಲಮ್ಗಳನ್ನ ಈಗ ಆಲ್ರೆಡಿ ಫೇಸ್ ಮಾಡ್ತಾ ಇರ್ತೀರ ಧನಸ್ಸು ರಾಶಿಯವರು. ಯಾಕೋ ನಿಮ್ಗೆ ನೋಡಿ, ಎಲ್ಲಾದ್ರೂ ಹೋಗಿ ಬಂದ್ರೆ ಸುಸ್ತಾಗತ್ತೆ, ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರಲ್ಲ, ಸ್ವಲ್ಪ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಗುತ್ತೆ, ಈ ತರದ್ದೆಲ್ಲ ಆಗ್ತಾ ಇರುತ್ತೆ. ನಿತ್ಯ ಪೂಜೆ ಪುನಸ್ಕಾರಗಳೆಲ್ಲಾನು ಮಾಡ್ಕೊಂಡು ಹೋಗ್ತಾ ಇದ್ರೆ ಅಷ್ಟು ಎಫೆಕ್ಟ್ ಆಗಲ್ಲ. ಇದನ್ನೆಲ್ಲ ಮಾಡದೇ ಇರೋರಿಗೆ ಇದ್ರ ಎಫೆಕ್ಟ್ ಜಾಸ್ತಿ ಇರುತ್ತೆ. ಅಂತ ಒಂದು ಪ್ರಾಬ್ಲಮ್ಗಳು 21ನೇ ತಾರೀಕಿಂದ ಸಾಲ್ವ್ ಆಗುತ್ತೆ. ಯಾಕಂದ್ರೆ ಶತ್ರು ನಿಗ್ರಹ ಆಗುತ್ತೆ. ಯಾವಾಗ ಶತ್ರು ಸ್ಥಾನಕ್ಕೆ ಕುಜ ಹೋಗ್ತಾನೆ, ಯಾಕಂದ್ರೆ ನಿಮ್ಗೆ ಅವನು ಯೋಗಕಾರ. ಶತ್ರು ಸ್ಥಾನಕ್ಕೆ ಕುಜ ಪ್ರವೇಶ ಆಗಿದ ತಕ್ಷಣ ಶತ್ರು ನಿಗ್ರಹ, ನಿಮ್ಮ ಶತ್ರುಗಳಿಂದ ಆಗ್ತಾ ಇರುವಂತಹ ಕುತಂತ್ರದ ಕೆಲಸಗಳು ಸ್ಟಾಪ್ ಆಗ್ಬಿಡುತ್ತೆ, ಕಟ್ ಮಾಡಿಬಿಡ್ತಾನೆ. ಏನೋ ಒಂದು ರೀಸನ್, ಅವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು, ಅಥವಾ ಅವ್ರಿಗೆ ಏನೋ ಹೆಲ್ತ್ ಇಶ್ಯೂಸ್ ಶುರು ಆಯ್ತು, ನಿಮ್ ಬಗ್ಗೆ ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ, ವ್ಯವಧಾನ ಇಲ್ಲ, ಅಥವಾ ಅವ್ರಿಗೆ ಅವಕಾಶನೇ ಇಲ್ಲ. ಸೊ ನೀವು ಅವರಿಂದ ರಿಲೀಸ್ ಆಗ್ತೀರಾ. ಸೊ ಈ ತರ ಒಂದಿಷ್ಟು ಶುಭ ಫಲಗಳನ್ನ ಕುಜಗ್ರಹ ಕೊಡ್ತಾನೆ. ಉದ್ಯೋಗದ ವಿಚಾರದಲ್ಲೂ ಕೂಡ ಬಹಳ ಒಳ್ಳೇದು. ಅಂದ್ರೆ ಯಾವ ಕೆಲಸಗಳು ಪೆಂಡಿಂಗ್ ಆಗ್ತಾ ಇದೆ, ಸ್ಲೋ ಆಗ್ತಾ ಇದೆ, ಆ ಕೆಲಸಗಳೆಲ್ಲ ಫಾಸ್ಟ್ ಆಗಿ ಕಂಪ್ಲೀಟ್ ಆಗುತ್ತೆ. ಯಾಕಂದ್ರೆ 6ನೇ ಮನೆ ಅನ್ನೋದೇ ಸೇವೆ. ಸೊ ನಿಮ್ಮ ಸೇವೆಯಲ್ಲಿ ನಿಧಾನ ಆಗ್ತಾ ಇದೆ, ತಡೆ ಆಗ್ತಾ ಇದೆ ಅಂದ್ರೆ ಆ ತಡೆಗಳನ್ನೆಲ್ಲ ನಿವಾರಣೆ ಮಾಡ್ತಾನೆ ಮಂಗಳ ಗ್ರಹ. ಹಾಗೆ ಪಂಚಮಾಧಿಪತಿಯಾಗಿ 6ನೇ ಮನೆಯಲ್ಲಿರೋದ್ರಿಂದ ಭವಿಷ್ಯದ ಬಗ್ಗೆ ನಿಮ್ಗಿದ್ದಂತಹ ಆತಂಕ, ಭಯ ಸ್ವಲ್ಪ ಕಮ್ಮಿ ಆಗುತ್ತೆ. ಈ 43 ದಿನಗಳವರೆಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ತುಂಬಾ ಒಳ್ಳೆ ಫಲ ಏನಪ್ಪಾ ಅಂದ್ರೆ, ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಟ್ರೈ ಮಾಡ್ತಾ ಇರೋರಿಗೆ ಈ 43 ದಿನದ ಒಳಗಡೆ, ಅಂದ್ರೆ ಜೂನ್ 21ರಿಂದ ಆಗಸ್ಟ್ 2ನೇ ತಾರೀಕಿನ ಒಳಗಡೆ ನಿಮ್ಗೆ ವಿದೇಶಕ್ಕೆ ಹೋಗುವಂತ ಅವಕಾಶ ಸಿಗೋ ಸಾಧ್ಯತೆ ಇದೆ. ತುಂಬಾ ಹಾನೆಸ್ಟ್ ಆಗಿ ಪ್ರಯತ್ನ ಮಾಡಿ, ಸಿಗುತ್ತೆ. ಯಾಕಂದ್ರೆ 12ನೇ ಮನೆ ಅಧಿಪತಿಯಾಗಿ 6ನೇ ಮನೇಲಿ ಕೂತ್ಕೊಂಡು 12ನೇ ಮನೆನೇ ನೋಡ್ತಾ ಇದ್ದಾನೆ. ಹಾಗಾಗಿ ಬ್ಯಾಂಕ್ ಲೋನ್ಗೋಸ್ಕರ ಏನಾದ್ರು ಪ್ರಯತ್ನ ಮಾಡ್ತಿದ್ರೆ ಲೋನ್ ಸ್ಯಾಂಕ್ಷನ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಕುಜ ಅಂದ್ರೇನೆ ಋಣ, ಸಾಲ. ಋಣಾಧಿಪತಿ, ಋಣಕ್ಕೆ ಕಾರಕನಾದಂತಹ ಕುಜನು ಋಣ ಸ್ಥಾನದಲ್ಲೇ ಇರ್ತಾನಲ್ವ, ಹಾಗಾಗಿ ನಿಮ್ಗೆ ಸಾಲ ಮಾಡಿಸ್ತಾನೆ, ಲೋನ್ ಸಿಗುವ ಸಾಧ್ಯತೆಗಳು ಇದೆ. ಸೊ ಒಂದಷ್ಟು ಶುಭ ಫಲಗಳು. ಹಾಗೆ ಕುಜ ಭಾಗ್ಯಸ್ಥಾನವನ್ನು ನೋಡ್ತಾನೆ. ನಿಮ್ಮ ತಂದೆ ಕಡೆಯಿಂದ ನಿಮ್ಗೆ ಏನಾದ್ರೂ ಒಂದು ಅನುಕೂಲಗಳು, ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನೋ ಸಮಸ್ಯೆ ಇದ್ರೆ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು, ಈ ತರದ್ದೆಲ್ಲ ಆಗತ್ತೆ. ಹಾಗಾಗಿ ಧನಸ್ಸು ರಾಶಿಯವರಿಗೆ ಈ 43 ದಿನಗಳವರೆಗೂ ಕೂಡ ಮಂಗಳ ಗ್ರಹ ಶುಭ ಫಲವನ್ನೇ ಕೊಡ್ತಾನೆ. ಹಾಗಾಗಿ ಆತಂಕ ಬೇಡ. ಮಕರ ರಾಶಿ. ಮಕರ ರಾಶಿಯವರಿಗೆ ಪಂಚಮದಲ್ಲಿ ಕುಜ. ನೋಡಿ, ನಿಮ್ಗೆ ಮಕರ ರಾಶಿಗೆ ಲಾಭಾಧಿಪತಿ ಮಂಗಳ ಗ್ರಹ 5ನೇ ಮನೇಲಿ ಕೂತ್ಕೊಂಡು ಲಾಭವನ್ನ ನೋಡ್ತಾನೆ. ಹಾಗಾಗಿ ನಿಮ್ಗೆ ಲಾಭವನ್ನ ಕೊಡ್ತಾನೆ. ಯಾರ್ಯಾರೆಲ್ಲ ಮಕರ ರಾಶಿಯವರು ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ರೋ, ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನ ನೀವು ಕಾಣ್ತೀರಾ, ಅಭಿವೃದ್ಧಿಯನ್ನ ಕಾಣ್ತೀರಾ. ಈ 43 ದಿನಗಳವರೆಗೆ ಹೆಚ್ಚು ಲಾಭ ಇರುತ್ತೆ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಂತ ವೃತ್ತಿಯನ್ನ ಮಾಡ್ತಾ ಇದ್ದೀರಾ, ರಿಯಲ್ ಎಸ್ಟೇಟ್ ಅಥವಾ ಈ ಕೃಷಿ ಭೂಮಿ ಈ ತರದ್ದೇನಾದ್ರೂ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಜಾಸ್ತಿ ಲಾಭ ಇರುತ್ತೆ. ಕೃಷಿಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಏನಾದ್ರೂ ನಿರ್ಧಾರಗಳು ತಗೊಳ್ಳೋದಾದ್ರೆ ತುಂಬಾ ಒಳ್ಳೆ ಟೈಮ್. ಈ 43 ಡೇಸ್ ಏನಿದೆಲ್ಲ, ಜೂನ್ 21ರಿಂದ ಆಗಸ್ಟ್ 2ನೇ ತಾರೀಕು, ಈ ಟೈಮ್ ಒಳಗಡೆ ನೀವು ನಿರ್ಧಾರಗಳನ್ನ ತಗೊಳ್ಳಿ, ತುಂಬಾ ಒಳ್ಳೆ ಟೈಮ್. ಚತುರ್ಥಾಧಿಪತಿ ಅಲ್ವಾ ನಿಮ್ಗೆ, ಆಸ್ತಿ ಮನೆಗೆ ಕಾರಕ. ನೀವು ಪ್ರಾಪರ್ಟಿನ ತಗೋಬೇಕು, ಸೇಲ್ ಮಾಡಬೇಕು, ಅಥವಾ ಏನೋ ಕಿರಿಕಿರಿ ಇದೆ, ವ್ಯಾಜ್ಯಗಳಿದೆ, ಅದನ್ನ ಪರಿಹಾರ ಮಾಡ್ಕೋಬೇಕು, ಈ ತರದ್ ಯಾವುದೇ ಒಂದು ವಿಚಾರ ಇದ್ರೂ ಕೂಡ ನಿಮಗೆ ಮಂಗಳ ಗ್ರಹ ಶುಭ ಫಲ ಕೊಡ್ತಾನೆ. 43 ದಿನದ ಒಳಗಡೆ ಈ ಪ್ರಾಬ್ಲಮ್ಗಳು ಸಾಲ್ವ್ ಆಗೋ ಸಾಧ್ಯತೆಗಳಿದೆ. ಹಾಗೆ ಪಂಚಮದಲ್ಲಿ ಕುಜ ಇರ್ತಾನೆ. ಮಕ್ಕಳ ವಿಷಯದಲ್ಲಿ ಏನೋ ಒಂದು ಅವರ ಭವಿಷ್ಯಕ್ಕೆ ಲಾಭವಾಗುವಂತಹ ನಿರ್ಧಾರಗಳನ್ನ
ಈ 43 ಡೇಸ್ ಒಳಗಡೆ ತಗೊಳ್ತೀರಾ. ಅವ್ರ ಹೆಸರಲ್ಲಿ ಏನೋ ಡೆಪಾಸಿಟ್ ಮಾಡೋದು, ಅವ್ರ ಭವಿಷ್ಯಕ್ಕೆ ಹೆಲ್ಪ್ ಆಗೋ ತರ ಏನೋ ಒಂದು ಕೆಲಸವನ್ನ ಮಾಡುವಂಥದ್ದು, ಈ ತರದ್ದೇನೋ ಮಾಡ್ತೀರಾ. ಚತುರ್ಥಾಧಿಪತಿಯಾಗಿ ಪಂಚಮದಲ್ಲಿರೋದ್ರಿಂದ ತಾಯಿಯಿಂದ ನಿಮ್ಗೆ ಅನುಕೂಲ ಆಗುತ್ತೆ. ತಾಯಿ ಕಡೆ ಆಸ್ತಿದು ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. 5ನೇ ಮನೆಯಲ್ಲಿ ಕುಜ ಕುತ್ಕೊಂಡಿರ್ತಾನೆ. ಏನೋ ಹೊಸದನ್ನ ಕಲಿಯುವಂಥದ್ದು, ಏನೋ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹೊಸ ಕೋರ್ಸ್ ಏನಾದ್ರೂ ಸೇರ್ಕೋಬೇಕು ಅಂತಿದ್ರೆ ಅದಕ್ಕೆ ತುಂಬಾ ಒಳ್ಳೆ ಅವಕಾಶಗಳು. ಹಾಗಾಗಿ ಈ ನೋಡಿ 5ನೇ ಮನೆಗೆ ಹೋಗಿರೋ ಮಂಗಳನಿಂದ ಮಕರ ರಾಶಿಯವರಿಗೆ ಎಲ್ಲಾ ತರದಲ್ಲೂ ಶುಭನೇ. ಲಾಭಸ್ಥಾನ ನೋಡ್ತಾ ಇದ್ದಾನೆ, ಮಕ್ಕಳಿಂದ ಲಾಭ. ಅಂದ್ರೆ ಮಕ್ಕಳ ಒಂದು ಎಜುಕೇಶನ್ ಅಲ್ಲಿ ಏನೋ ಒಂದು ಅಭಿವೃದ್ಧಿ ಆಗ್ತದೆ, ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಿದ್ದಾರೆ, ಅವರಿಂದ ಲಾಭ. ಲಾಭಸ್ಥಾನಾಧಿಪತಿಯಾಗಿ ಲಾಭಸ್ಥಾನನ ನೋಡ್ತಾ ಇರೋದ್ರಿಂದ ಈ ಕುಜನ ಬದಲಾವಣೆ ಮಕರ ರಾಶಿಯವರಿಗೆ ಸಂಪೂರ್ಣವಾಗಿ ಶುಭ ಫಲವನ್ನೇ ಕೊಡ್ತಾ ಇದೆ. ಕುಂಭರಾಶಿ. ಕುಂಭರಾಶಿಯವರಿಗೆ 4ನೇ ಮನೆಯಲ್ಲಿ ಕೂತ್ಕೊಂಡು 7ನೇ ಮನೆ ನೋಡ್ತಾನೆ. ಹಾಗೆ ಆ 4ನೇ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ 11ನೇ ಮನೆ ನೋಡ್ತಾನೆ. ಕುಜ ತಾನು ನಿಂತ ರಾಶಿಯಿಂದ ಚತುರ್ಥ ಮತ್ತು ಅಷ್ಟಮ 2 ಭಾವಗಳನ್ನು ನೋಡ್ತಾನೆ. ಆ ಎಲ್ಲಾ ಭಾವದ ಮೇಲೂ ಒಂದು ಪ್ರಭಾವ ಇರುತ್ತೆ. 43 ಡೇಸ್ ಇರ್ತಾನಲ್ವಾ, ಆ 43 ದಿನಗಳವರೆಗೂ ತಾನಿರೋ ರಾಶಿ ಮೇಲೂ ಪ್ರಭಾವ ಬೀರ್ತಾ ಇರ್ತಾನೆ, ನೋಡೋ ರಾಶಿಗಳ ಮೇಲೂ ಪ್ರಭಾವ ಬೀರ್ತಾ ಇರ್ತಾನೆ. ನೋಡಿ, ಲಾಭಸ್ಥಾನ ನೋಡೋದ್ರಿಂದ ನಿಮ್ಮ ವೃತ್ತಿಯಲ್ಲಿ ಲಾಭ. ಯಾಕಂದ್ರೆ 10ನೇ ಮನೆ ನೋಡ್ತಾ ಇದ್ದಾನೆ, 11ನೇ ಮನೆನೂ ನೋಡ್ತಾ ಇದ್ದಾನೆ. 10ನೇ ಮನೆ ಅಧಿಪತಿನಲ್ವ ಅವನು, ಧರ್ಮಸ್ಥಾನ. ಎಲ್ಲಾ ಕೆಲ್ಸಗಳು ಚಕ ಅಂತ ಆಗ್ಬಿಡುತ್ತೆ. ಅಂದ್ರೆ ಲೇಟೇ ಆಗಲ್ಲ. ನಿಮ್ ಗುರು 6ನೇ ಮನೇಲಿ ಇದ್ರು ಕೂಡ, ಗುರುಬಲ ಇಲ್ಲ ಅಂದ್ರೂ ಕೂಡ ನಿಮ್ ಕೆಲಸಗಳು ಮಾತ್ರ ನಿಲ್ಲಲ್ಲ. ತುಂಬಾ ವೇಗಗತಿಯಲ್ಲಿ ನಿಮ್ ಕೆಲಸಗಳಾಗತ್ತೆ. ಕುಜ ಅಷ್ಟು ಫಾಸ್ಟ್ ಆಗಿ ನಿಮ್ ಕೆಲಸಗಳು ಕಂಪ್ಲೀಟ್ ಮಾಡ್ತಾನೆ. ಬರೀ ವೃತ್ತಿ ವಿಚಾರ ಅಷ್ಟಲ್ಲ, ನಿಮ್ಮ ವೈಯಕ್ತಿಕ ಕೆಲಸಗಳು ಕೂಡ ಕಂಪ್ಲೀಟ್ ಆಗತ್ತೆ. 2ನೇ ವಿಚಾರ, ನಿಮ್ಮ ಕೆಲವು ಇಂಪಾರ್ಟೆಂಟ್ ಕೆಲಸಗಳು ಕಂಪ್ಲೀಟ್ ಆಗಿ ಅದರಿಂದ ನಿಮ್ಗೆ ಲಾಭನೂ ಬರುತ್ತೆ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, 4ನೇ ಮನೇಲಿ ಕುಜ ಇರೋದ್ರಿಂದ ಆಸ್ತಿ ವಿಚಾರ, ಏನೋ ಒಂದು ಸಮಸ್ಯೆ ಇದೆ, ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ಇದನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಅಥವಾ ಒಂದು ಒಳ್ಳೆ ಸಲಹೆ ನಿಮ್ಗೆ ಸಿಗುವಂತದ್ದಾಗುತ್ತೆ. ಪ್ರಾಪರ್ಟಿ ವಿಷಯದಲ್ಲಿ ನೀವು ಸೇಲ್ ಮಾಡೋದು, ತಗೊಳ್ಳೋದು, ಈ ತರದ್ದೇನಾದ್ರೂ ಒಂದು ಮಾಡ್ತೀರಾ ಅಂದ್ರೆ ಅದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾನೆ ಮಂಗಳ ಗ್ರಹ. ಈ 43 ದಿನದಲ್ಲಿ ಆ ವಿಚಾರವಾಗಿ ಏನಾದ್ರೂ ನಿರ್ಧಾರ ಮಾಡ್ಬೋದು. ಆದ್ರೆ ಮಾತೃಸ್ಥಾನದಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ತಾಯಿಯ ವಿಷಯದಲ್ಲಿ ಬೇಸರ ಇರುತ್ತೆ. ಅವರ ಆರೋಗ್ಯದಲ್ಲಿ ಏನೋ ತೊಂದರೆಗಳು, ಈ ತರದ್ದೇನೋ ಒಂದು ಮಾತೃವಿನ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ. ಚಿಂತೆ ಅಂತಲ್ಲ, ಟೆನ್ಷನ್. ಅದು ಆ ಟೈಮ್ ವರ್ಗೂ ಸ್ವಲ್ಪ ಟೆನ್ಷನ್ ಇರುತ್ತೆ. ಈ ರೀತಿ ಇರುತ್ತೆ. ಪಾಲುದಾರಿಕೆಯ ವ್ಯವಹಾರದಲ್ಲಿ ಬಹಳ ಅನುಕೂಲ ಆಗುತ್ತೆ. ಸಪ್ತಮವನ್ನು ನೋಡೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ಹೆಚ್ಚು ಲಾಭ ಇರುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಮಂಗಳನ ಒಂದು ಫಲ ಶುಭವೇ ಇದೆ. ಯಾವ ರೀತಿಯಲ್ಲೂ ಅಶುಭ ಫಲ. ಯಾಕಂದ್ರೆ ಲಾಭಸ್ಥಾನ ನೋಡ್ತಿದ್ದಾನೆ, ಶುಭ ಸ್ಥಾನ ಅದು. ದಶಮ ನೋಡ್ತಾ ಇದ್ದಾನೆ, ಅದು ಶುಭ ಸ್ಥಾನ. ಇರೋದು 4ನೇ ಮನೆ, ಅದು ಶುಭ ಸ್ಥಾನ. 7ನೇ ಮನೆ ನೋಡ್ತಾನೆ, ಅದು ಕೂಡ ಶುಭ ಸ್ಥಾನ. ನಿಮ್ಗೆ ಕುಜ ನಿಮ್ಮ ರಾಷ್ಟ್ರಾಧಿಪತಿಗೆ ಮಿತ್ರ ಅಲ್ಲದೆ ಹೋದ್ರು ಕೂಡ ದಶಮಾಧಿಪತಿ. ನಿಮ್ ಕೆಲ್ಸಗಳು ಸಕ್ಸಸ್ ಮಾಡ್ಕೊಡೋನೆ ಅವನಲ್ವಾ. 4ನೇ ಮನೇಲಿ ಕೂತ್ಕೊಂಡು ತನ್ನ ಮನೆನೇ ನೋಡ್ತಾ ಇದ್ದಾನೆ, ವೃಶ್ಚಿಕ ರಾಶಿನೇ ನೋಡ್ತಾ ಇದ್ದಾನೆ. ಹಾಗಾಗಿ ಎಲ್ಲಾ ಕೆಲಸಗಳು ಕಂಪ್ಲೀಟ್ ಆಯ್ತು ಅಂದ್ರೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ಯಾಕಂದ್ರೆ ಅದ್ರ ರಿಸಲ್ಟ್ ನಾಳೆ ಸಿಕ್ಕೇ ಅನ್ನೋ ನಂಬಿಕೆ ಇರುತ್ತೆ. ಈ 43 ಡೇಸ್ ಏನಿದೆ, ಆದಷ್ಟು ಟೈಮ್ ನ ವೇಸ್ಟ್ ಮಾಡದೆ ಹೊಸದನ್ನ ಏನಾದ್ರೂ ಕಲೀರಿ. ಹಾಗೆ ನಿಮ್ ಕೆಲ್ಸದ ಕಡೆ ಜಾಸ್ತಿ ಗಮನ ಕೊಡಿ. ಇದು ನಿಮ್ಮ ಬದುಕಿಗೆ ತುಂಬಾ ತುಂಬಾ ಶುಭ ಫಲವನ್ನ ಕೊಡುತ್ತೆ. ಮೀನರಾಶಿ. ಮೀನರಾಶಿಯವರಿಗೆ ಸದ್ಯಕ್ಕೆ 2ನೇ ಮನೇಲಿ ಇದ್ದಾನೆ, ಬಹಳ ಶುಭ ಫಲ ಕೊಡ್ತಾ ಇದ್ದಾನೆ. 3ನೇ ಮನೆಗೆ ಹೋದ್ಮೇಲೆ ಏನ್ ಫಲ ನೋಡಿ, ತೃತೀಯ ಭಾವ. ತುಂಬಾ ಧೈರ್ಯ ಜಾಸ್ತಿ ಆಗುತ್ತೆ. 21ನೇ ತಾರೀಕು ನಂತರ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಕಳೆದ ಒಂದಷ್ಟು ವರ್ಷಗಳಿಂದ ಮೀನರಾಶಿಯವರು ಒಂದ್ ಕಡೆ ಗುರುಬಲನೂ ಇಲ್ಲ, ಇನ್ನೊಂದ್ ಕಡೆ ಈ ಶನಿ ಇದು ಕಷ್ಟ ಬೇರೆ. ಇದರಿಂದ ತುಂಬಾ ಸ್ವಲ್ಪ ಬಳಲ್ ಬಿಟ್ಟಿದ್ರಿ, ಭಯ ಆತಂಕ ಎಲ್ಲ ಇತ್ತು. ಈ ಆತಂಕ ಭಯ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಭಾಗ್ಯಾಧಿಪತಿಯಾಗಿ ತೃತೀಯ ಭಾವದಲ್ಲಿರೋದ್ರಿಂದ ಈ 43 ಡೇಸ್ ಏನಿರುತ್ತೆ, 43 ದಿನದ ಅವಧಿಯಲ್ಲಿ ಹೆಚ್ಚು ದೇವಸ್ಥಾನಗಳಿಗೆ ಹೋಗ್ತೀರಾ. ಅದು ಕೂಡ ಹತ್ತಿರದ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀರಾ. ಬಹಳ ಖುಷಿ ಸಿಗುತ್ತೆ ಇದರಿಂದ ನಿಮ್ಗೆ ಮನಸ್ಸಿಗೆ. ಹಣಕಾಸಿನ ವಿಷಯದಲ್ಲಿ ನಿಮ್ಮ ಮಿತ್ರರಿಂದ ನಿಮ್ಗೇನೋ ಒಂದು ಅನುಕೂಲ. ಅಂದ್ರೆ ನಿಮ್ಗೆ ಹಣ ಕೊಡ್ತೀನಿ ಅಂತ ಯಾರಾದ್ರೂ ನಿಮ್ಮ ಮಿತ್ರರು ಹೇಳಿದ್ರೆ ಅವರಿಂದ ನಿಮ್ಗೆ ಧನ ಸಹಾಯ ಆಗುತ್ತೆ. ಅಥವಾ ನಿಮ್ದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮಿತ್ರರಿಂದ ಏನೋ ಒಂದು ಸಲಹೆ ಬೇಕಿತ್ತು, ಆ ಸಲಹೆ ನಿಮ್ಗೆ ಸಿಗುತ್ತೆ. ಅದರಿಂದ ಬಹಳ ಉಪಯೋಗ ಆಗುತ್ತೆ. ಹಾಗೆ ನಿಮಗೆ ಅದೃಷ್ಟ ನೋಡಿ, ಅದೃಷ್ಟ ಸ್ಥಾನಾಧಿಪತಿ ತೃತೀಯ ಭಾವದಲ್ಲಿ ಕೂತ್ಕೊಂಡು ಅದೃಷ್ಟ ಸ್ಥಾನವನ್ನೇ ನೋಡ್ತಾ ಇರೋದ್ರಿಂದ
ನಿಮ್ಗೆ ಕೆಲವೊಂದು ಕೆಲಸಗಳಲ್ಲಿ ಅಯ್ಯೋ ನಾನು ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಆದ್ರೆ ಅದೃಷ್ಟನೇ ವರ್ಕ್ ಆಗ್ತಿಲ್ವಲ್ಲ ಅನ್ನೋ ಬೇಜಾರಿರುತ್ತೆ. ಈ ಅದೃಷ್ಟ ಈ 43 ದಿನಗಳಲ್ಲಿ ವರ್ಕ್ ಆಗತ್ತೆ. ಆದ್ರೆ ಆ ಅನ್ಕೊಂಡೇ ಇರಲ್ಲ ಸಕ್ಸಸ್ ಆಗತ್ತೆ ಅಂತ, ಸಡನ್ ಆಗಿ ಸಕ್ಸಸ್ ಆಗತ್ತೆ. ಬಿಸ್ನೆಸ್ ಮಾಡ್ತಾ ಇರೋರಿಗೆ ಸಡನ್ ಆಗಿ ಲಾಭ ಬರುತ್ತೆ. ಯಾವುದೋ ಒಂದು ಪ್ರಮುಖವಾದ ಕೆಲಸ ಬಹಳ ವರ್ಷಗಳಿಂದ ಕಷ್ಟಪಟ್ಟಿದ್ರೆ ಆ ಕೆಲಸ ನಿಮ್ಗೆ ಆಗತ್ತೆ. ಈ ತರದ್ ಏನೋ ಒಂದಷ್ಟು ಅದೃಷ್ಟದಿಂದ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಕೆಲಸಗಳಾಗುತ್ತೆ. ತೃತೀಯ ಭಾವದಲ್ಲಿ ಕುಜ ಇರೋದ್ರಿಂದ ಸಹೋದರರ ಜೊತೆ ಮನಸ್ತಾಪಗಳು, ಏನಾದ್ರೂ ಕಲಹಗಳು ಆಗ್ಬಹುದು. ಯಾಕಂದ್ರೆ 2ನೇ ಮನೆಯಾಧಿಪತಿ ತೃತೀಯದಲ್ಲಿ ಇರ್ತಾನಲ್ವಾ. ತೃತೀಯ ಅಂದ್ರೆ ಭ್ರಾತೃಗೆ ಕಾರಕನೇ ಮಂಗಳ ಗ್ರಹ. ಸ್ವಲ್ಪ ಮಾತಿಗೆ ಕಾರಕನಾಗಿರೋದ್ರಿಂದ ಸ್ವಲ್ಪ ವಾದ ವಿವಾದಗಳಾಗುವಂಥದ್ದು ಸಾಧ್ಯತೆಗಳಿದೆ. ಇನ್ನು ಮಿತ್ರರನ್ನ ಭೇಟಿ ಮಾಡುವಂಥದ್ದು, ಮಿತ್ರರ ಜೊತೆ ತುಂಬಾ ಹೇಳ್ಕೊತೀರಾ, ಬಟ್ ಆ ಕೆಲಸ ಮಾಡಬೇಡಿ. ಅಂದ್ರೆ ಅವ್ರ ಜೊತೆ ಅಂತಲ್ಲ, ಯಾರ ಜೊತೆನೂ ಹೇಳ್ಕೋಬೇಡಿ. ವಾಕ್ಸ್ಥಾನಾಧಿಪತಿ ತೃತೀಯ ಭಾವದಲ್ಲಿ ಇರೋದ್ರಿಂದ ನೀವ್ ಎಲ್ಲಾ ವಿಷಯನೂ ಶೇರ್ ಮಾಡೋಕ್ ಇಷ್ಟಪಡ್ತೀರಾ. ಈ 21ನೇ ತಾರೀಕು ಆದ್ಮೇಲೆ ನಿಮ್ ಬಿಸ್ನೆಸ್ ಅಲ್ಲಿ ಏನೇನ್ ಮಾಡ್ತಿದ್ದೀರಾ, ಏನ್ ಬದಲಾವಣೆ ಮಾಡ್ಕೊತಿದ್ದೀರಾ ಎಲ್ಲಾನು ನಿಮ್ ಸ್ನೇಹಿತರಿಗೋ, ನಿಮ್ ಬಂಧುಗಳಿಗೋ, ನಿಮ್ ಸಹೋದರರು ಅಥವಾ ನಿಮ್ ಅಕ್ಕಪಕ್ಕದವ್ರಿಗೋ, ನಿಮ್ಮ ಸಹೋದ್ಯೋಗಿಗಳಿಗೋ ಎಲ್ಲರಿಗೂ ಶೇರ್ ಮಾಡ್ಬೇಕು ಅನಿಸ್ತಿರುತ್ತೆ. ವಾಕ್ಸ್ಥಾನಾಧಿಪತಿ ಅಲ್ವಾ, ಸುಮ್ನೆ ಇರಕ್ ಬಿಡಲ್ಲ. ನಾಲ್ಗೆ ಕಂಟ್ರೋಲ್ ಇಲ್ಲ, ಹೇಳ್ಕೊ 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 ಅನ್ಸ್ತಾ ಇರುತ್ತೆ. ಬಟ್ ಯಾವುದು ಹೇಳ್ಬಾರ್ದು. ಕಂಟ್ರೋಲ್ ಮಾಡ್ಕೊಳ್ಳಿ, ಬ್ರೈನ್ ಇಂದ ಕಂಟ್ರೋಲ್ ಮಾಡ್ಕೊಳ್ಳಿ. ಕೆಲಸ ಕಂಪ್ಲೀಟ್ ಆಗೋವರೆಗೂ ನಾನೇನು ಹೇಳ್ಬಾರ್ದು ಅಂತ ಡಿಸೈಡ್ ಮಾಡಿ. ಯಾಕಂದ್ರೆ ನೀವೇನಾದ್ರೂ ಹೇಳಿ ನೋಡಿ ಯಾವ್ದೊಂದು ಕೆಲ್ಸದ ಬಗ್ಗೆ, ಆ ಕೆಲಸ ಅಲ್ಲಿಗೆ ನಿಂತು ಹೋಗುತ್ತೆ. ಬೇಕಿದ್ರೆ ನೀವು ಪರೀಕ್ಷೆ ಮಾಡ್ತೀರಾ ಅಂದ್ರೆ ಒಂದ್ಸಲ ಮಾಡಿ ನೋಡಿ. ತೃತೀಯ ಭಾವದಲ್ಲಿ ಕುಜ ಇದ್ದಾಗ ಅವರ ಬಾಯಲ್ಲಿ ಏನೂ ವಿಚಾರ ನಿಲ್ಲಲ್ಲ. ಅದು ಬೇರೆಯವ್ರ ಹತ್ರ ಹೇಳ್ಕೊಳಲ್ಲ, ಅವ್ರ ಫ್ರೆಂಡ್ಸ್ ಹತ್ರ, ಆಮೇಲೆ ಸಹೋದ್ಯೋಗಿಗಳ ಹತ್ರ, ಆಮೇಲೆ ಅಕ್ಕಪಕ್ಕದವ್ರು ಯಾರಾದ್ರೂ ಪರಿಚಯದವ್ರು ಇದ್ರೆ ಅವ್ರ ಹತ್ರ ಹೇಳ್ಕೊಂಡ್ಬಿಡ್ತಾರೆ. ಆಮೇಲೆ ಸಂಬಂಧಿಕರ ಹತ್ರ ಎಲ್ಲ ಹೇಳ್ಕೊತಾರೆ. ಫ್ಯಾಮಿಲಿಯಲ್ಲಿ ಹೇಳ್ಕೊಳ್ಳಿ ಬೇಕಾದ್ರೆ, ತೊಂದ್ರೆ ಇಲ್ಲ. ಕುಟುಂಬದವರು ನಿಮ್ಗೆ ಯಾವಾಗ್ಲೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇರ್ತಾರೆ. ಫ್ಯಾಮಿಲಿಯಲ್ಲಿ ಹೇಳ್ಕೊಳ್ಳಿ. ಸ್ನೇಹಿತರಲ್ಲೂ ಕೂಡ ನಿಮ್ಗೆ ಕೆಲವರು ಒಳ್ಳೆ ಸ್ನೇಹಿತರು ಇರ್ತಾರೆ, ಕೆಲವರು ಸ್ನೇಹಿತರ ತರ ಆಕ್ಟ್ ಮಾಡ್ತಾ ಇರ್ತಾರೆ, ಬಟ್ ಸ್ನೇಹಿತರಲ್ಲ, ಹಿತಶತ್ರುಗಳಾಗಿರ್ತಾರೆ. ನಿಮ್ಗೆ ಯಾರು ಹೇಗೆ ಅಂತ ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ಹೇಳೋದೇ ಬೇಡ. ನಿಮ್ ಕೆಲಸ ಕಂಪ್ಲೀಟ್ ಆಗೋಗಿ ಹೇಳ್ಬಿಡಿ. ಕೆಲಸ ಕಂಪ್ಲೀಟ್ ಆದ್ಮೇಲೆ ಹೇಳಿ, ಯಾರ್ಯಾರು ಖುಷಿ ಪಟ್ರು, ಯಾರ್ಯಾರು ಬೇಜಾರ್ ಮಾಡ್ಕೊಂಡ್ರಂತ ಅವ್ರವ್ರ ಮುಖದ ಭಾವನೆಯಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದೊಂದು ವಿಚಾರದಲ್ಲಿ ಹುಷಾರಾಗಿರಿ. ಹತ್ತಿರದ ದೇವಸ್ಥಾನಗಳಿಗೆ ತುಂಬಾ ಹೋಗ್ತಿರ್ತೀರ, ಹೋಗಿ. ಅದರಲ್ಲೂ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕಕ್ಕೆ ಹಾಲು ಕೊಡಿ. ಇದರಿಂದ ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ. ಮೀನರಾಶಿಯವರಿಗೆ ಕುಜನ ಈ ಬದಲಾವಣೆ ಕೆಲವು ಶುಭ ಫಲ, ಕೆಲವು ಅಶುಭ ಫಲ ಎರಡೂ ಇರೋದ್ರಿಂದ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕಕ್ಕೆ ಹಾಲು ಕೊಡಿ. ಸುಬ್ರಹ್ಮಣ್ಯ ಅಷ್ಟೋತ್ತರ ಡೈಲಿ ಹೇಳ್ಕೊಳ್ಳಿ. ಪ್ರತಿ ಮಂಗಳವಾರ ತೊಗರಿ ಬೇಳೆ ದಾನ ಕೊಡಿ. ಇದೆಲ್ಲ ಪರಿಹಾರ ಮಾಡಿದ್ರೆ ಎಲ್ಲವೂ ಶುಭವಾಗುತ್ತೆ. ಎಲ್ರಿಗೂ ಶುಭವಾಗಲಿ.